Hello everyone, my name is Irfan. I'm a maths lecturer. Usually ನಾನು ಇಂಗ್ಲೀಷಲ್ಲಿ ಟೀಚ್ ಮಾಡೋದು, ಬಟ್ ಗೌರ್ಮೆಂಟ್ ಪಿ ಯು ಕಾಲೇಜ್ ಮಕ್ಕಳಿಗೋಸ್ಕರ ಮತ್ತೆ ಕನ್ನಡ ಮೀಡಿಯಂ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಓಕೆ, ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಬೋರ್ಡಿಗೆ ಕೇಳೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್, ಮತ್ತೆ 5 ಮಾರ್ಕ್ಸ್, ಮತ್ತೆ 6 ಮಾರ್ಕ್ಸ್, ಮತ್ತೆ ವಿತ್ MCQs ಕ್ವಶನ್ಸ್, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಸಾಲ್ವ್ ಮಾಡಿಸಿದ್ದೀನಿ. ಓಕೆ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ಮೇಲೆ ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಸೊ ಎಕ್ಸಸೈಸ್ ವೈಸ್ ಕ್ವಶನ್ಸ್ ಮತ್ತೆ ವಿತ್ ಕಾನ್ಸೆಪ್ಟ್ ಮತ್ತೆ KCET ಮತ್ತೆ JEE ಮೇನ್ಸ್ ಕ್ವಶನ್ಸ್ ಸಾಲ್ವ್ ಮಾಡಿಸ್ಬೇಕಂತಿದ್ದೀನಿ. ಓಕೆ, ಸೊ ನಾವು ಇಲ್ಲಿ ಏನ್ ಮಾಡ್ತಿದ್ದೀನಿ ಅಂದ್ರೆ ಓಕೆ, ಸೊ ಇವೆಲ್ಲ ಕ್ಲಾಸಸ್ ಮುಗಿದಿದ್ಮೇಲೆ ಸೊ ಎಲ್ಲ ಕ್ಲಾಸಸ್ PDF ನೋಟ್ಸ್ ಬರ್ತಾ ಆ PDF ನೋಟ್ಸ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇವೆಲ್ಲ ವಿಡಿಯೋಸ್ದು ನಾನು ಪ್ಲೇ ಲಿಸ್ಟ್ ರೆಡಿ ಮಾಡಿ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ಸೊ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ. ಓಕೆ, ಸೊ ನಾನು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ಸೀಕ್ವೆನ್ಸ್ ಅಂಡ್ ಸೀರೀಸ್ ಸೊ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿತಿದೆ. ಈ ಕ್ಲಾಸಸ್ ಏನ್ ಮಾಡೋಣ, ಸೊ ಸೀಕ್ವೆನ್ಸ್ ಅಂಡ್ ಸೀರೀಸ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಓಕೆ, ಸೊ ಈ ಚಾಪ್ಟರ್ ಇಂದ ನೋಡಿ ಸೊ ನಿಮಗೆ MCQ 1 ಬರುತ್ತೆ, 3 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ, 4 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ. ಓಕೆ, ಸೊ ಇಷ್ಟೇ ಬರೋದು ನಿಮಗೆ 7 ಮಾರ್ಕ್ಸ್ ಏನೋ ಬರುತ್ತೆ, 7 ಮಾರ್ಕ್ಸ್ 8 ಮಾರ್ಕ್ಸ್ ಏನೋ ಬರುತ್ತೆ ಸೀಕ್ವೆನ್ಸ್ ಅಂಡ್ ಸೀರೀಸ್ ಇಂದ. ಸೊ ಪಕ್ಕಾ ಕ್ವಶನ್ ಆಲ್ಮೋಸ್ಟ್ ನಾನು ಏನ್ ಮಾಡ್ತಿದ್ದೀನಿ ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲ ತಗೊಂಡು ಸೊ ನಾನು ಮಾಡಿಸ್ತಿದ್ದೀನಿ. ಓಕೆ, ವೈ ಬಿಕಾಸ್ ಇವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿರ್ತವೆ. ನೀವು ಬೇಕಾದ್ರೆ ನೋಡಿ ಲಾಸ್ಟ್ ನಿಮ್ಗೆ ಇಂಟರ್ನಲ್ ಟೆಸ್ಟ್ ಬರ್ದಿರ್ತೀರ, ಆ ಇಂಟರ್ನಲ್ ಟೆಸ್ಟ್ ದಲ್ಲಿ ಓಕೆ ಅದರಲ್ಲಿ ನೇಮ್ಸ್ ಆಲ್ಮೋಸ್ಟ್ ನಾನು ಮಾಡಿಸಿದ ಕ್ವಶನ್ ಬಂದಿದೆ. ಸೊ ಅದಕ್ಕೋಸ್ಕರ ನೀವು ಎಲ್ಲರೂ ಇದೆಲ್ಲ ಕ್ವಶನ್ಸ್ ನೋಡ್ಕೊಂಡು ನೀಟಾಗಿ ಸಾಲ್ವ್ ಮಾಡಿ. ಓಕೆ, ಸೊ ಜಸ್ಟ್ ವಿಲ್ ಗೋ ಫಾರ್ ಕ್ವಶನ್ಸ್ ನಾವು. ಕ್ವಶನ್ಸ್ ಹೋಗೋಕ್ಕಿಂತ ಮುಂಚೆ ಸೊ ನಾವು ಸ್ವಲ್ಪ ಕಾನ್ಸೆಪ್ಟ್ ಕಲಿಯೋಣ. ಓಕೆ, ಸೊ ಕಾನ್ಸೆಪ್ಟ್ ಏನು? ಸೊ ಕಾನ್ಸೆಪ್ಟ್ ಏನಂದ್ರೆ ಸೊ ನಮ್ಗೆ 3 ಮಾರ್ಕ್ಸ್ ಕ್ವಶನ್. ಸೊ ವಾಟ್ ಈಸ್ ದ ಜಾಮೆಟ್ರಿಕ್ ಪ್ರೋಗ್ರೆಷನ್? ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇತ್ತು ನಿಮ್ಗೆ, ಬಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ತೆಗ್ದಿದ್ದಾರೆ ಈಗ. ಸೊ ಈಗ ಜಾಮೆಟ್ರಿಕ್ ಪ್ರೋಗ್ರೆಷನ್, ವಾಟ್ ಈಸ್ ದ ಮೀನಿಂಗ್ ಆಫ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ. ಸೊ ಎ ಸೀಕ್ವೆನ್ಸ್ ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ AR, okay, AR cube, AR square, AR cube. ಓಕೆ, ಸೊ ಈ ತರ ಇದ್ದಾಗ ಈ ಸೀಕ್ವೆನ್ಸ್ ನ ನಾವೇನಾಗ್ತೀವಿ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಓಕೆ, ಸೊ ಅಂದ್ರೆ ಇದನ್ನ ಫಸ್ಟ್ ಟರ್ಮ್, ದಿಸ್ ಇಸ್ ಫಸ್ಟ್ ಟರ್ಮ್, ದಿಸ್ ಇಸ್ ಸೆಕೆಂಡ್ ಟರ್ಮ್, ದಿಸ್ ಇಸ್ ಥರ್ಡ್ ಟರ್ಮ್, ದಿಸ್ ಇಸ್ ಫೋರ್ತ್ ಟರ್ಮ್, ಸೊ ನಮ್ ಟರ್ಮ್ ವರೆಗೆ nth ಟರ್ಮ್. ಸೊ nth ಟರ್ಮ್ ಫಾರ್ಮುಲಾ ಏನ್ ಬರುತ್ತೆ? ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಟರ್ಮ್ ಇದೆ, ಫಸ್ಟ್ ಟರ್ಮ್ ಇದ್ದಾಗ ನಾವು A ಇದೆ, ಹಂಗಂದ್ರೆ ಇಲ್ಲಿ ಸೆಕೆಂಡ್ ಟರ್ಮ್ ಇದೆ, ಸೆಕೆಂಡ್ ಅಂದ್ರೆ AR⁴ ಅಂತ ಅರ್ಥ. ಓಕೆ, AR⁴ ಅಂದ್ರೆ ಓಕೆ, ಸೊ ಫಸ್ಟ್ ಟರ್ಮ್ ಆಯ್ತು, ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್. ಸೊ R⁴ ಅಂದ್ರೆ 1 ಅಂತ ಅರ್ಥ, ಅದಕ್ಕೋಸ್ಕರ R⁴ ಬರ್ಕೊಂಡಿಲ್ಲ ನಾನು. ಸೊ ನೀವು ಬರ್ಕೊಳ್ಳೋದ್ರೆ ಬರ್ಕೋಬಹುದು, ಹೇಗಂದ್ರೆ ಸೊ AR⁴. ಓಕೆ, ದಿಸ್ ವಿ ಕಾಲ್ಡ್ ಅಂದ್ರೆ ಫಸ್ಟ್ ಟರ್ಮ್ ಏನಿದೆ AR⁴, ಸೆಕೆಂಡ್ ಟರ್ಮ್ ಏನಿದೆ ನೋಡಿ, ಸೆಕೆಂಡ್ ಟರ್ಮ್ ಏನಿದೆ AR⁴. ಅಂದ್ರೆ ಇಲ್ಲಿ ಇದು ಸೆಕೆಂಡ್ ಟರ್ಮ್ ಅಂದ್ರೆ R⁴ ಏನು ಬರ್ತದೆ? 1 ಬರ್ತದೆ. ಇಲ್ಲಿ ಥರ್ಡ್ ಟರ್ಮ್ ಅಂದ್ರೆ R⁴ ಏನಿದೆ? 2 ಬರ್ತದೆ. ಇಲ್ಲಿ ಫೋರ್ತ್ ಟರ್ಮ್ ಅಂದ್ರೆ R⁴ 3 ಬರ್ತದೆ. ಅಂದ್ರೆ ಯಾವ ಟರ್ಮ್ ಇದೆ R⁴ ಎಷ್ಟು ಬರ್ತಿದೆ? 1 ಕಡಿಮೆ ಬರ್ತಿದೆ. ಅದೇ ತರ ಇಲ್ಲಿ nth ಟರ್ಮ್ಗೆ ಸೊ ನಮಗೆ ಫಾರ್ಮುಲಾ 9th ಟರ್ಮ್ಗೆ ನಮಗೆ ಟರ್ಮ್ ಏನಾಗುತ್ತೆ ಅಂದ್ರೆ AR⁴n-1. ಸೊ AR⁴n-1, which means nth term of a geometric progression is AR⁴n-1 ಅಂತ. nth term of a geometric progression is AR⁴n-1 ಅಂತ ಅರ್ಥ. ಓಕೆ, ಇದರಲ್ಲಿ ಕಾಮನ್ ರೇಷಿಯೋ ಅಂದ್ರೆ ದಿಸ್ R is nothing but only ಕಾಮನ್ ರೇಷಿಯೋ. R is nothing but only ಕಾಮನ್ ರೇಷಿಯೋ ಅಂತ ಅರ್ಥ. ಕಾಮನ್ ರೇಷಿಯೋ ನಾವು ಹೆಂಗ್ ಕಂಡಿದ್ದೀವಿ ಅಂದ್ರೆ ಸೊ ಈ ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಅಥವಾ ಥರ್ಡ್ ಟರ್ಮ್ ಡಿವೈಡೆಡ್ ಬೈ ಸೆಕೆಂಡ್ ಟರ್ಮ್. ಸೊ ಸೆಕೆಂಡ್ ಟರ್ಮ್ ಮತ್ತೆ ಫಸ್ಟ್ ಟರ್ಮ್ದು ರೇಷಿಯೋ ತಗೊಂಡಾಗ ಅಥವಾ ಥರ್ಡ್ ಟರ್ಮ್ ಮತ್ತೆ ಸೆಕೆಂಡ್ ಟರ್ಮ್ದು ರೇಷಿಯೋ ತಗೊಂಡಾಗ ನಮ್ಗೆ ಏನ್ ಬರುತ್ತೆ? R ಅಂತ ಬರುತ್ತೆ. ಓಕೆ, ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ಓಕೆ, ಈ ಫಸ್ಟ್ ಟರ್ಮ್ ನ ನಾವೇನಂತೀವಿ? ಫಸ್ಟ್ ಟರ್ಮ್ A1 ಅಂತಿದೆ, ದಿಸ್ ವಿ ಕಾಲ್ಡ್ ಆಸ್ A. ಓಕೆ, ಫಸ್ಟ್ ಟರ್ಮ್ ಇದು ಕಾಮನ್ ರೇಷಿಯೋ, ಇದೇನಂತೆ ಕಾಮನ್ ರೇಷಿಯೋ ಅಂತ ಇರ್ತೀವಿ ಇದಕ್ಕೆ. ಕಾಮನ್, ದಿಸ್ ಇಸ್ ಕಾಮನ್ ರೇಷಿಯೋ, this is common ratio. first term ಏನಂತೀವಿ ನಾವು? ಫಸ್ಟ್ ಟರ್ಮ್ that is equal to A ಅಂತ ಬರುತ್ತೆ. ಓಕೆ, ಸೊ ಇಷ್ಟ ಆಯ್ತಾ? ಓಕೆ, ನಾವು ಈಗ ಇದೆ ಓಕೆ, ಸೊ ನಾವು ಇಷ್ಟು ಇದೆ ಕೊಟ್ಟಿದ್ದಾನೆ, ಇದೆ ನಮಗೆ ಆಡ್ ಮಾಡಿ ಕೊಟ್ಟಿದ್ದಾನೆ. ಓಕೆ, ಸಮ್ ಆಫ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಕೊಟ್ಟಿದ್ದಾನೆ. ಸಮ್ ಆಫ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಹೆಂಗ್ ಕಂಡುಹಿಡಿತೀವಿ ಅಂದ್ರೆ ನೀವು ಸ್ವಲ್ಪ ಸಣ್ಣದು ಮಾಡ್ಕೊಳ್ತಿ, ಇಲ್ಲೇ ಬರೋಣ ಅಂತೆಲ್ಲ. ಸಮ್ ಆಫ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂದ್ರೆ ಈ ಫಾರ್ಮುಲಾ ಕೊಟ್ಟಿದ್ದಾನೆ ಅಂತ. ಸೊ ದಟ್ ಈಸ್ ಸಪೋಸ್ A ಪ್ಲಸ್ AR ಪ್ಲಸ್ AR² ಪ್ಲಸ್ AR ಕ್ಯೂಬ್ ಇದರ ಸಮ್ ಮಾಡಿ ಅಂತ ಕೊಟ್ಟಿದ್ದಾನೆ ಫಾರ್ nth ಟರ್ಮ್ಗೆ ಸಮ್ ಮಾಡಿಬಿಟ್ರೆ ಸಮ್ ಆಫ್. ಸೊ ನಮ್ಗೆ ಇಲ್ಲಿ ನೋಡಿ ಏನ್ ಫಾರ್ಮುಲಾ ಅಂದ್ರೆ SN =
Sn is equal to a times of r to the power n minus 1 divided by r minus 1. Here a ಅಂದ್ರೇನು ಫಸ್ಟ್ ಟರ್ಮ್, r ಅಂದ್ರೇನು ಕಾಮನ್ ರೇಷಿಯೋ, n ಅಂದ್ರೆ nth ಟರ್ಮ್. ಇದಾಯ್ತಾ? ಯಾವಾಗ ಇದು ಫಾರ್ಮುಲಾ, ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡೋದು, ಆರ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ 1, ಆರ್ ವ್ಯಾಲ್ಯೂ ಒಂದಕ್ಕಿಂತ ದೊಡ್ಡದಿದ್ದಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಅದೇ ತರ ಒನ್ ಮೋರ್ ಫಾರ್ಮುಲೇಷನ್ ನಾವು, ದಟ್ ಈಸ್ Sn is equal to a into 1 minus r to the power n divided by r minus 1. So that is equal to r value lesser than 1 ಇತ್ತು. r value lesser than 1 ಇದ್ದಾಗ ಸೊ ನಮಗೆ ಯಾವುದು ಈ ಫಾರ್ಮುಲಾ ಯೂಸ್ ಮಾಡಬೇಕು. r value lesser than 1 ಇದ್ದಾಗ, ಲೆಸರ್ ದನ್ 1 ಅಂದ್ರೆ ಗ್ರೇಟರ್ ದನ್ 0 ಇರಬೇಕು. ಓಕೆ, ಲೆಸರ್ ದನ್ 1 ಇರುತ್ತೆ, ಲೆಸರ್ ದನ್ 1 ಇರಲಿ ಏನಾದ್ರು. ಸೊ ಲೆಸರ್ ದನ್ 1 ಇದ್ದಾಗ, ಓಕೆ, ಲೆಸರ್ ದನ್ 1 ಇದ್ದಾಗ ನಾವ್ ಏನ್ ಮಾಡ್ಬೇಕು, ಈ ಫಾರ್ಮುಲಾ ಯೂಸ್ ಮಾಡಬೇಕು. ಗ್ರೇಟರ್ ದನ್ 1 ಇದ್ದಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಓಕೆ, ಅಂಡರ್ಸ್ಟೂಡ್? ಓಕೆ, ಈಗ ನೆಕ್ಸ್ಟ್ ಇದ್ರ ಮೇಲೆ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಸೊ ಇಲ್ಲಿ ನೋಡಿ ಫಸ್ಟ್ ಕ್ವೆಶ್ಚನ್. So sum of first three terms of a GP is 13/2 and their product is -1. Find the common ratio and its terms. ಅವ್ರೇನ್ ಕೊಟ್ಟಿದ್ದಾರೆ, ಫಸ್ಟ್ ತ್ರೀ ಟರ್ಮ್ಸ್. ನಾರ್ಮಲ್ ಆಗಿ ಫಸ್ಟ್ ತ್ರೀ ಟರ್ಮ್ಸ್ ಯಾವಾಗ ತಗೊಂಡಿದ್ವಿ ನಾವು, ನಾರ್ಮಲ್ ಫಸ್ಟ್ ತ್ರೀ ಟರ್ಮ್ಸ್ ನಮ್ಗೆ ಎ ಆರ್ ಓಕೆ, AR ಸ್ಕ್ವೇರ್ ಇವು ತಗೊಂಡಿದ್ವಿ. ಬಟ್ ವೆನ್ಎವರ್ ದೇ ಆರ್ ಆಸ್ಕ್ಡ್, ಈ ತರ ಕ್ವೆಶ್ಚನ್ಸ್ ಕೇಳುವಾಗ ಸಮ್ ಆಫ್ ಫಸ್ಟ್ ತ್ರೀ ಟರ್ಮ್ಸ್ ಅಂತ ಜಾಮೆಟ್ರಿಕ್ ಪ್ರೋಗ್ರೆಷನ್ ಕೇಳಿದಾಗ, ಸೊ ನೀವೇನ್ ಮಾಡ್ಬೇಕಂದ್ರೆ, ಸೊ ಇವು ಫಸ್ಟ್ ತ್ರೀ ಟರ್ಮ್ಸ್ ತಗೋಬಾರ್ದು ಆಗ್ತದೆ. ಓಕೆ, ಇವು ಫಸ್ಟ್ ತ್ರೀ ಟರ್ಮ್ಸ್ ಯಾವ ತಗೊಂಡ್ರೆ, ಓಕೆ, ಸೊ a by r ಅಂದ್ರೆ ಲೆಟ್ ಫಸ್ಟ್ ತ್ರೀ ಟರ್ಮ್ಸ್ ಆರ್ ನೋಡು, a by r ಇವು ತಗೋದು. ಸೊ ಇವು ನಾವು ಇದು ತಗೋಬಾರ್ದು. ಸೊ AR ಸ್ಕ್ವೇರ್ AR ಕ್ಯೂಬ್ ತಗೋಬಾರ್ದು ಯಾವತ್ತಿದ್ರು. ಸೊ ಫಸ್ಟ್ ಸಮ್ ಆಫ್ ಫಸ್ಟ್ ತ್ರೀ ಟರ್ಮ್ಸ್ ಅಂತ ಬಂದಾಗ a by r AR ಅಂತ ಹೋಗ್ಬೇಕು. ಓಕೆ, ಸೊ ಇವು ಮೂರ್ದು ಪ್ರಾಡಕ್ಟ್ ಸಮ್ ಮಾಡಿದ್ರೆ ಎಷ್ಟು ಬರ್ಬೇಕಂತ ಹೇಳಿದ್ರೆ, ಸೆಡ್ ಮಾಡಿದ್ರೆ 13/12 ಬರ್ಬೇಕಂತ. ಸಮ್ ಮಾಡಿದ್ರೆ ಎಷ್ಟು ಬರ್ಬೇಕಂತ ಹೇಳಿದ್ರೆ 13/12. ಸಮ್ ಮಾಡೋಣ. ಸೊ ಇಟ್ ಮೀನ್ಸ್ ಫಸ್ಟ್ ತ್ರೀ ಟರ್ಮ್ಸ್ ಸಮ್ ಮಾಡಿದ್ರೆ ಎಷ್ಟು ಬರಬೇಕು, a by r ಪ್ಲಸ್ a ಪ್ಲಸ್ AR ದಟ್ ಈಸ್ ಈಕ್ವಲ್ ಟು 13/12 ಅಂತ ಬರಬೇಕು. ಅದೇ ಇವೆಂಟ್ ಟರ್ಮ್ಸ್ ಪ್ರಾಡಕ್ಟ್ ಮಾಡಿದ್ರೆ ಎಷ್ಟು, ದೇರ್ ಪ್ರಾಡಕ್ಟ್ ಈಸ್ -1. ಅಂದ್ರೆ ಇವೆಂಟ್ ಟರ್ಮ್ಸ್ ಪ್ರಾಡಕ್ಟ್ ಮಾಡಿದ್ರೆ ಎಷ್ಟು ಬರಬೇಕಂದ್ರೆ, ಸೊ a by r AR ದಟ್ ಈಸ್ ಈಕ್ವಲ್ ಟು, ಪ್ರಾಡಕ್ಟ್ ಮಾಡಬೇಕಲ್ಲ, a by r into a into AR ದಟ್ ಈಸ್ ಈಕ್ವಲ್ ಟು ಎಷ್ಟು ಬರ್ಬೇಕು ನಮಗೆ, -1 ಬರ್ಬೇಕು ಅಂತ ಹೇಳಿದ್ವಿ. ಓಕೆ, ಇದನ್ನ ಯೂಸ್ ಮಾಡ್ಕೊಂಡು ನಾವು ಕಾಮನ್ ರೇಷಿಯೋ ತಗೋಬೇಕು. ಈ ಎರಡು ಈಕ್ವೇಶನ್ ಯೂಸ್ ಮಾಡ್ಕೊಂಡು ನಾವು ಕಾಮನ್ ರೇಷಿಯೋ ಕಂಡಿಡ್ಬೇಕು, ಮತ್ತೆ ಅದರ ಟರ್ಮ್ಸ್ ಕಂಡಿಡ್ಬೇಕು. ಓಕೆ, ಸೊ ನಾವೇನ್ ಮಾಡೋಣ, ಸೊ ಇಲ್ಲಿ ನೋಡಿ ಇದನ್ನ ಸಾಲ್ವ್ ಮಾಡ್ಬೋದು. ಫಸ್ಟ್ ಇಲ್ಲಿ ಆರ್ ಕ್ಯಾನ್ಸಲ್ ಬಂದ್ರೆ ನಮ್ಗೆ ಏನು ಬರುತ್ತೆ, a ಕ್ಯೂಬ್ ಅಂದ್ರೆ a ಕ್ಯೂಬ್ ದಟ್ ಈಸ್ ಈಕ್ವಲ್ ಟು -1. ಓಕೆ, a ಕ್ಯೂಬ್ a ವ್ಯಾಲ್ಯೂ ಏನ್ ಹಾಕಿದ್ರೆ -1 ಬರುತ್ತೆ ಹೇಳಿ. ಸೊ a ವ್ಯಾಲ್ಯೂ ನಾವು a ವ್ಯಾಲ್ಯೂ ಹಾಕಿ ಸಬ್ಸ್ಟಿಟ್ಯೂಟ್ ಆಸ್ -1. a ವ್ಯಾಲ್ಯೂ -1 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ನಮ್ಗೆ a ಕ್ಯೂಬ್ ವ್ಯಾಲ್ಯೂ ಎಷ್ಟು ಬರುತ್ತೆ, -1 ಬರುತ್ತೆ. ಅಂದ್ರೆ a ವ್ಯಾಲ್ಯೂ ಏನ್ ಬಂತು, ಈಗ a ವ್ಯಾಲ್ಯೂ -1 ಬಂತು. ಇಷ್ಟ ಆಯ್ತಾ? ಅದನ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋದಾಗ ಏನಾಗುತ್ತೆ, ದಿಸ್ ಇಸ್ -1 ಡಿವೈಡೆಡ್ ಬೈ r. ಓಕೆ, ಇಲ್ಲಿ -1 r ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಏನು ಸಬ್ಸ್ಟಿಟ್ಯೂಟ್ ಮಾಡಿ ನೆನ್ನೆಲ್ಲ, ಸೊ -1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ 13/2. ಓಕೆ, ಇದು 13/12 ಆಯ್ತಾ. ಸೊ ನಮ್ ಡಿವೈಡೆಡ್ ಬೈ ಏನಿದೆ, ಡಿವೈಡೆಡ್ ಬೈ ಏನಿಲ್ಲ 1 ಇದೆ, ಇಲ್ಲಿ ಏನಿದ್ರೆ 1 ಇದೆ. ಓಕೆ, ಸೊ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತಂದಾಗ, ಸೊ ಯು ಜಸ್ಟ್ ಟೇಕ್ ದಿ LCM ಆಫ್ ದಿಸ್ r 1 and r. LCM ತಗೊಂಡ್ರೆ ಏನ್ ಮಾಡ್ತಿದೆ, r 1 and r ಇದೆ, LCM ತಗೊಂಡ್ರೆ r ಬರುತ್ತೆ. ಓಕೆ, ಸೊ ನಮ್ಗೆ r how much r 1 j r here, r how much r 1 how much r ಅಂದ್ರೆ 1 r j r, here 1 how much r ಅಂದ್ರೆ there 1 r j r. ಇಷ್ಟು ಬಂತ. ಓಕೆ, ಇಷ್ಟು ಬಂದ್ಮೇಲೆ ಇದನ್ನ ಮಲ್ಟಿಪ್ಲೈ ಮಾಡಿ. ಸೊ ದಿಸ್ ವಿಲ್ -1 into r is -1, -1 into r is -r, -1 into -r into r is -r square. That is equal to 13/12. 13/12. ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸೊ ದಿಸ್ ವಿಲ್ ಬಿಕಮ್ -12 -12r -12 square r square that is equal to 13. ಇವನ್ನೆಲ್ಲ ಏನೇ ಆ ಕಡೆ ತಗೊಂಡು, ಸೊ ಇವೆಲ್ಲ ಏನ್ ತಗೊಳ್ಳಿ ಆ ಕಡೆ ತಗೊಂಡೋಗಿ, ಸೊ ನಮ್ಗೆ ಏನ್ ಬರ್ತಂದ್ರೆ ಇವೆಲ್ಲ ಆ ಕಡೆ ತಗೊಂಡಾಗ ದಟ್ ಈಸ್ -12r square ಆ ಕಡೆ ತಗೊಂಡಿದ್ರಾಗ +12r square. ಓಕೆ, -13r ತಗೊಂಡ್ರೆ +13r ಸಾರಿ +12 -12r ಆ ಕಡೆ ತಗೊಂಡ್ರೆ +12r. ಸೊ ದಿಸ್ 13r ಹೆಂಗಿದೆ ಹಂಗೆ ಇಟ್ಕೊಳ್ಳಿ 13r. ಸೊ -12 ತಗೊಂಡ್ರೆ +12 ದಟ್ ಈಸ್ ಈಕ್ವಲ್ ಟು 0. ಓಕೆ, ಇಷ್ಟು ಬಂತ. ಓಕೆ, ಇದನ್ನ ಫರ್ದರ್ ನಾವೇನ್ ಮಾಡೋಣ, ಸಿಂಪ್ಲಿಫೈ ಮಾಡ್ಕೊಂಡು ಬಂದಾಗ ಏನ್ ಬರ್ತದೆ, ಸೊ ದಿಸ್ ವಿಲ್ ಬಿಕಮ್ 12r square. ಓಕೆ, 12r square ಪ್ಲಸ್
ಪ್ಲಸ್ ಎಷ್ಟು ಬರುತ್ತೆ 25r. ಸೊ 13r 12r ಪ್ಲಸ್ 13r ಅಂದ್ರೆ that will become 25r ಪ್ಲಸ್ 12 that is equal to 0. ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಬಿಡಿಸ್ಕೊಂಡ್ಬರ್ಬೇಕು. ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಹೆಂಗ್ ಬಿಡಿಸ್ಬೇಕು ಇಲ್ಲೇ ಮಾಡೋಣ. ಓಕೆ, ಸೊ ಇಲ್ಲಿ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಬಿಡಿಸ್ಕೊಂಡ್ಬರ್ದಾಗ ನಮ್ಗೆ ಏನಾಗುತ್ತೆ ನೋಡಿ. ಸೊ ದಟ್ ಈಸ್ ನಮ್ಗೆ ಈ ಕ್ವಾಡ್ರಾಟಿಕ್ 12r ಸ್ಕ್ವೇರ್ 12r ಸ್ಕ್ವೇರ್ this 12r ಸ್ಕ್ವೇರ್ ಪ್ಲಸ್ 25r ಪ್ಲಸ್ 12. ಓಕೆ, ಸೊ ಇದನ್ನ ನಮಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಬಿಡಿಸ್ಕೊಳ್ಳೋದು ಬರ್ತಿರ್ಬೇಕು ಚೆನ್ನಾಗಿ. ಬಿಕಾಸ್ ಇವೆಲ್ಲ ಇಂಪಾರ್ಟೆಂಟ್, ನೀವೆಲ್ಲ ಸ್ಕೂಲಲ್ಲೇ ಕಲ್ತಿರ್ತೀರಾ. ಓಕೆ, ಇವನ್ನೆಲ್ಲ ನೀವು ಸಾಲ್ವ್ ಮಾಡಕ್ ಬಂದ್ರೆ ನೀವು ಆರಾಮಾಗಿ ಸಾಲ್ವ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಅಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಇವೆರಡು ಮಲ್ಟಿಪ್ಲೈ ಮಾಡಿ. ಇವೆರಡು ಎಷ್ಟು ಬರ್ಬೇಕು ಮಲ್ಟಿಪ್ಲೈ ಮಾಡಿದ್ರೆ? ಸೊ 145 ಬರುತ್ತೆ. ಸೊ ಮಿಡಲ್ ಟರ್ಮ್ ಯಾವ ತರ ಸ್ಪ್ಲಿಟ್ ಮಾಡಿರ್ಬೇಕಂದ್ರೆ ನಾವು ಈ ಮಿಡಲ್ ಟರ್ಮ್ ಯಾವ ತರ ಸ್ಪ್ಲಿಟ್ ಮಾಡ್ಬೇಕಂದ್ರೆ ನಾವು ಓಕೆ ಎರಡು ಟರ್ಮ್ ಯಾವ್ದು ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ 144 ಬರುತ್ತೆ. ಎರಡು ಟರ್ಮ್ ಯಾವ್ದು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಮಾಡ್ಬೇಕು 144 ಮಾಡ್ಬೇಕು. ಅದೇ ಎರಡು ಟರ್ಮ್ ನಾವ್ ಆಡ್ ಮಾಡಿದ್ರೆ ಏನ್ ಮಾಡ್ಬೇಕು 25. ಓಕೆ, ಅವೇ ಎರಡು ಟರ್ಮ್ ಆಡ್ ಮಾಡಿದ್ರೆ ನಮ್ಗೆ 25 ಬರುತ್ತೆ. ಅವು ಯಾವ ಟರ್ಮ್? ಓಕೆ, ಅವು ಯಾವ ಟರ್ಮ್ ಅಂತ ನಿಮ್ಗೆ ಗೊತ್ತಿರ್ಬೇಕು. ಯಾವ ಟರ್ಮ್ 144 ಯಾವ ಟೇಬಲ್ ಅಲ್ಲಿ ಬರುತ್ತೆ? 144 ನಿಮ್ಗೆ ಯಾವ ಟೇಬಲ್ ಅಲ್ಲಿ ಬರುತ್ತೆ? ಸೊ 144 ನೋಡಿ ಬೇಕಾದ್ರೆ ಸೊ ನಿಮ್ಗೆ ಅಪ್ ಟು ಮಿನಿಮಮ್ 20 ಟೇಬಲ್ ಗೊತ್ತಿರಬೇಕು. ಓಕೆ, 16 ಟೇಬಲ್ ನಿಮ್ಗೆ ಟೇಬಲ್ ಗೊತ್ತಿಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕಂದ್ರೆ ಟೇಬಲ್ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ. ಓಕೆ, ನೀವು ಟೇಬಲ್ ಗೊತ್ತಿಲ್ಲ ಅಂತಂದಾಗ ನೀವು ಹೆಂಗ್ ಮಾಡ್ಬೇಕಂದ್ರೆ ಸೊ ಹಿಯರ್ 144 LCM ಹೆಂಗ್ ಕಂಡಿಡಿದ್ರೆ ಹಂಗ್ ಕಂಡಿಡ್ಬೇಕು. ಓಕೆ, ಸೊ ಹಿಯರ್ 2 how much? ಸೊ ಅಲ್ಲಿಗೆ 2 how much? 2 7 2 2 ಇಲ್ಲಿ ಮತ್ತೆ 2 how much? 2 3 ಇಲ್ಲಿ ಒಂದು ಎಷ್ಟು 1 ಬಂತ 2 3 ಇಲ್ಲಿ 2 6 ಮತ್ತೆ ಇಲ್ಲಿ 2 18 2 9 ಓಕೆ, ಹಿಯರ್ 3 3 3 1. ಓಕೆ, ಇಷ್ಟು ಬಂತ. ಓಕೆ, ಒಂದೊಂದೇ ಟರ್ಮ್ ಮಲ್ಟಿಪ್ಲೈ ಆಡ್ ಮಾಡ್ಕೊಂತ ಹೋಗ್ಬೇಕು. ಓಕೆ, ಸೊ ಆಡ್ ಮಾಡ್ಕೊಂತ ಫಸ್ಟ್ 2 + 2 ಮಾಡಿ ಎಷ್ಟು ಬರುತ್ತೆ? ಸೊ 2 + 2 ಮಾಡಿದಾಗ ಸಾರಿ ಮಲ್ಟಿಪ್ಲೈ ಮಾಡಿ ಫಸ್ಟ್ 2 × 2 × 2 ಮಾಡಿದಾಗ ಎಷ್ಟು ಬರುತ್ತೆ? ದಟ್ ಈಸ್ 2 ಟು ದಿ ಪವರ್ ಅಂದ್ರೆ 16. 16 3 × 3 ಮಾಡಿ. ಸೊ 3 × 3 ಮಾಡಿದಾಗ ಏನಾಗುತ್ತೆ 9 ಬರುತ್ತೆ. ಸೊ ಈಗ 16 9 ಎಷ್ಟಾಗುತ್ತೆ 144. 16 9 ಎಷ್ಟಾಗುತ್ತೆ? ದಟ್ ಈಸ್ 144. ಅದೇ ಮತ್ತೆ 16 + 9 ಮಾಡಿ ಎಷ್ಟು ಬರುತ್ತೆ? 16 + 9 ಮಾಡಿದಾಗ ಎಷ್ಟು ಬರುತ್ತೆ? ನಮ್ಗೆ 16 + 9 ಮಾಡಿದಾಗ 25 ಬರುತ್ತೆ. ಅಂದ್ರೆ ಇದು ಮಿಡಲ್ ಟರ್ಮ್ 25r ನ ಹೆಂಗ್ ಸ್ಪ್ಲಿಟ್ ಮಾಡ್ಕೋಬಹುದು ಅಂದ್ರೆ ಸೊ ನಮ್ಗೆ 16r + 25r ಅಂತ ಸ್ಪ್ಲಿಟ್ ಮಾಡ್ಕೋಬಹುದು. ಓಕೆ, ಸೊ ಇದನ್ನ ಹೆಂಗ್ ಸ್ಪ್ಲಿಟ್ ಮಾಡಿದ್ರೆ 16r + 9r ಅಂತ ಸಾರಿ 16r + 9r ಅಂತ ಸ್ಪ್ಲಿಟ್ ಮಾಡ್ಬೋದು. ದಿಸ್ 12r ಯು ರೈಟ್ ಆಸ್ ಇಟ್ ಇಸ್ 12r ಸ್ಕ್ವೇರ್ ಪ್ಲಸ್ ಈಗ ನೋಡಿ ಈ ಫಸ್ಟ್ 2 ಟರ್ಮ್ಸ್ ಅಲ್ಲಿ ಏನೇನು ಕಾಮನ್ ಇದೆ ಅದು ಕಾಮನ್ ತಗೊಳ್ಳಿ. ಈ ಸೆಕೆಂಡ್ 2 ಟರ್ಮ್ಸ್ ಅಲ್ಲಿ ಏನೇನು ಕಾಮನ್ ಇದೆ ಅದು ತಗೊಳ್ಳಿ. ಎರಡು 2 ಟರ್ಮ್ಸ್ ಅಲ್ಲಿ ಏನೇನು ಕಾಮನ್ ಇದೆ ನಮಗೆ? ಸೊ ಎರಡು ಫಸ್ಟ್ 2 ಟರ್ಮ್ಸ್ ಅಲ್ಲಿ ಏನೇನು ಕಾಮನ್ ಇದೆ ಅಂದ್ರೆ ಸೊ ನಮಗೆ ಸೊ ಇಲ್ಲಿ 4r ಕಾಮನ್ ಇದೆ. 4r ಕಾಮನ್ ಇದೆ ನೋಡಿ. ಸೊ ಎರಡು ಟರ್ಮ್ ಅಲ್ಲಿ 4 ಕಾಮನ್ ಇದೆ ನಾವು ಬಿಕಾಸ್ 12 and 16 comes in 4 stable. 4 3 12 r 1 ತಗೊಂಡಿದ್ರೆ ಒಂದು ಒಳಗಿಟ್ಟು. ಓಕೆ, 4 how much? 16 4 4 16 4 4 16 r 1 ತಗೊಂಡಿದ್ರೆ ಇಲ್ಲಿ. ಓಕೆ, ಇಲ್ಲಿ ಪ್ಲಸ್ ಇವೆರಡರಲ್ಲಿ ಏನು ಕಾಮನ್ ಇದೆ? ಸೊ ಇವೆರಡರಲ್ಲಿ ನಮ್ಗೆ ಏನು ಕಾಮನ್ ಇದೆ ಅಂದ್ರೆ ಸೊ ನಮ್ಗೆ ಇವೆರಡರಲ್ಲಿ 3 ಕಾಮನ್ ಇದೆ. ಓಕೆ, ಸೊ 3 ಕಾಮನ್ ತಗೊಂಡಿಲ್ಲ 3 3 ನಮ್ಗೆ 9 ಆಗುತ್ತೆ. r ರೇಟ್ ಆಸ್ ಇಟ್ ಇಸ್ 3 4 2 ಇಷ್ಟ ಆಯ್ತಾ? ಸೊ ಇಷ್ಟು ಬಂದ್ಮೇಲೆ ಸೊ ನೆಕ್ಸ್ಟ್ ಏನ್ ಮಾಡ್ಬೋದ್ರೆ ನೆಕ್ಸ್ಟ್ ಏನ ಸಾಲ್ವ್ ಮಾಡ್ಕೊಳ್ಳಿ. ಇವೆರಡರಲ್ಲಿ ಏನ್ ಕಾಮನ್ ಇದೆ ನೋಡಿ. ಸೊ ಇವೆರಡರಲ್ಲಿ ಏನ್ ಕಾಮನ್ ಇದೆ ನಮ್ಗೆ ನಮ್ಗೆ 3r + 4 ಕಾಮನ್. 3r + 4 ಕಾಮನ್ ತಗೊಂಡಾಗ ಉಳಿಯೋದೇನು ನಮ್ಗೆ? ಸೊ 4r + 3 ಉಳಿಯುತ್ತೆ. ಸೊ ಇವೆರಡರಲ್ಲಿ ಏನು? ಸೊ ನಮ್ಗೆ ಇದು ಕಾಮನ್ ತಗೊಂಡ್ರೆ 4r ಬೀಳುತ್ತೆ ಪ್ಲಸ್ 3r + 4 ಕಾಮನ್ ತಗೊಂಡ್ರೆ ಇಲ್ಲಿ 3 ಉಳಿಯುತ್ತೆ. ಓಕೆ, ಇಷ್ಟ ಆಯ್ತಾ? ಈಗ ನಾವೇನ್ ಮಾಡೋದ್ರೆ ಒಂದೊಂದು ಸಾಲ್ವ್ ಮಾಡಿ ಇದನ್ನ ಆ ಕಡೆ ಕಳಿಸ್ಬೇಕು. ಇದನ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ 0 ಆಗಿಬಿಡುತ್ತೆ. ದಿಸ್ ಈಸ್ 3r + 4 ದಟ್ ಈಸ್ ಈಕ್ವಲ್ ಟು 0. ಆಮೇಲೆ ನೋಡಿ ಇದನ್ನ ಆ ಕಡೆ ಕಳಿಸಿ. ಈ ಕಡೆ ಹಾಕಿದ್ರೆ ಇದನ್ನ 0 ಆಗಿಬಿಡುತ್ತೆ. ಸೊ ದಟ್ ಈಸ್ ಇನ್ನೊಂದು ಇಕ್ವೇಷನ್ ಏನ್ ಬರುತ್ತೆ ನಮಗೆ? ಸೊ 4r + 3 ಇದನ್ನ ಆ ಕಡೆ ಕಳಿಸಿದ್ರೆ ಇದು ಏನಾಗುತ್ತೆ 0 ಆಗುತ್ತೆ. ಇದನ್ನ ಈ ಕಡೆ ಕಳಿಸಿದ್ರೆ ಇದು ಏನಾಗುತ್ತೆ ಇದು 0 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 0 ಅಂತ. ಇಷ್ಟ ಆಯ್ತಾ? ಇದನ್ನ ಸಾಲ್ವ್ ಮಾಡ್ಕೊಂಡಿದ್ರೆ ಪ್ಲಸ್ r +4 ಆ ಕಡೆ ತಗೊಂಡಾಗ ಏನಾಗುತ್ತೆ -4 ಆಗುತ್ತೆ. +4 ಆ ಕಡೆ ತಗೊಂಡ್ರೆ -4 ಆಗುತ್ತೆ ವಿಚ್ ಮೀನ್ಸ್ 3r = -4. ಇದನ್ನ ಅದೇ ತರ ಇದನ್ನ ಸಾಲ್ವ್ ಮಾಡಿ. ದಿಸ್ ಇಸ್ 4r = -3. ಸೊ ವಿಚ್ ಮೀನ್ಸ್ r ವ್ಯಾಲ್ಯೂ ಏನು ಬರುತ್ತೆ? r ವ್ಯಾಲ್ಯೂ -4 / 3 ಬರುತ್ತೆ ಇಲ್ಲಿ. ಓಕೆ, ಇಲ್ಲಿ ಏನು ಬರುತ್ತೆ? r ವ್ಯಾಲ್ಯೂ -3 / 4. ಓಕೆ, ಸೊ ಅವ್ರು ಏನು ಕಂಡುಹಿಡಿದ್ರು? ಕಾಮನ್ ರೇಷಿಯೋ ಕಂಡುಹಿಡಿದ್ರು. ಓಕೆ, ಸೊ ದೇ ವಾಟ್ ದೇ ಹ್ಯಾವ್ ಟು ಫೈಂಡ್ ಕಾಮನ್ ರೇಷಿಯೋ ಅದು ಕಂಡುಹಿಡಿದ್ರು. ಸೊ ಕಾಮನ್ ರೇಷಿಯೋ ಆಯ್ತಾ? ಈ ಕಾಮನ್ ರೇಷಿಯೋ ಕಂಡುಹಿಡಿದ್ರೆ ಟರ್ಮ್ಸ್ ಕಂಡುಹಿಡಿ ಅಂತ ಹೇಳಿದ್ರು. ಓಕೆ, ಸೊ ಅವ್ರು ಏನು ಕಂಡಿದ್ರೆ ಸೊ ಕಾಮನ್ ರೇಷಿಯೋ ಕಂಡುಹಿಡಿದ್ರೆ 1 ಏನ್ ಬಂತು -4/3. ಸೊ ಇನ್ನೊಂದು ಟರ್ಮ್ ಏನ್ ಬಂತು -3/4. ಓಕೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಾಡೋಣ. ಕಾಮನ್ ರೇಷಿಯೋ ಒಂದು ಏನ್ ಬಂತು r = 2. ಓಕೆ, ಮೈನಸ್ ಅವ್ರ ಟರ್ಮ್ಸ್ ಕಂಡುಹಿಡಿ ಅಂತ ಹೇಳ್ತಾರೆ. ಸೊ ಟರ್ಮ್ಸ್ ಕಂಡುಹಿಡಿಬೇಕಂದ್ರೆ
when r is equal to minus 4 by 3 ತಗೊಳ್ಳೋಣ ಫಸ್ಟ್. when r is equal to minus 4 3 what are the terms? ನಾವು terms ಏನು ತಗೊಂಡಿದ್ವಿ? so terms are a by r next to a, okay, next to a into r. ಇದರಲ್ಲಿ ಸೈಡಿಂಗ್ ಮಾಡ್ಕೊಳ್ಳೋಣ. so a by r a r ತಗೊಂಡಿದ್ವಿ terms. okay, ಸೊ ಮೈನಸ್ ಎ ಏನ್ ಬಂದಿದೆ ನಮಗೆ? ಸೊ ಎ ನಮ್ಗೆ ಏನ್ ಬಂದಿದ್ರೆ -1 ಬಂದಿದೆ. ಎ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಎ ಏನಿದೆ -1 ಡಿವೈಡೆಡ್ ಬೈ -1 ಆರ್ ವ್ಯಾಲ್ಯೂ ಹಾಕ್ಬಿಟ್ಟು -4 ಮಾಡಿದ್ವಿ. ಸೊ ಇದನ್ನ ಏನ್ ಮಾಡಿದ್ವಿ? ಮೈನಸ್ ಕ್ಯಾನ್ಸಲ್ ಮಾಡಿ. ಓಕೆ, ಮೈನಸ್ ಕ್ಯಾನ್ಸಲ್ ಮಾಡೋದು, ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ ಈ 3 ನಾವು ಮೇಲೆ ಕಳಿಸಿದ್ರೆ ಏನಿದೆ ದಟ್ ಇಸ್ ವಾಟ್ ಯು ಗೆಟ್ 3/4. ಓಕೆ, 3/4 ಒಂದ. ನೆಕ್ಸ್ಟ್ ಇಲ್ಲಿ ಏನು ಡೈರೆಕ್ಟ್ ಆಗಿ -1 ಸಬ್ಸ್ಟಿಟ್ಯೂಟ್ -1. ಅದೇ ತರ ಇಲ್ಲಿ ಏನಿದೆ a ಇಂಟು ಆರ್. ಸೊ a ಅಂದ್ರೆ ಏನಿದೆ -1, ಆರ್ ಅಂದ್ರೆ ಎಷ್ಟಿದೆ -4/3. ಸೊ ಮೈನಸ್ ಇಂಟು ಮೈನಸ್ ಮಾಡಿದಾಗ ಏನಾಗುತ್ತೆ? ದಟ್ ಇಸ್ ಪ್ಲಸ್ ಆಗುತ್ತೆ 4/3. ಓಕೆ, ಸೊ when r is equal to minus 4/3, first 3 terms are ಅಂತ ಮಾಡಿದ್ವಿ. terms are ಅಂತ ಬರೆದು those are ಯಾವ್ಯಾವು? so that is 3/4 minus 1 next 4/3. these are first terms. ಯಾವಾಗ r is equal to -4/3 ಇದ್ದಾಗ. when r is equal to -3/4 ಇದ್ದಾಗ ಇಲ್ಲೇ ಕಂಡಿದ್ದು r ವ್ಯಾಲ್ಯೂ ಬಂದಾಗ, r ವ್ಯಾಲ್ಯೂ -3/4 ಇದ್ದಾಗ ನಮ್ಗೆ ಏನ್ ಬರ್ತದೆ ವ್ಯಾಲ್ಯೂ? r is equal to -3/4 ಇದ್ದಾಗ ಸೊ ನಮ್ಗೆ ಏನ್ ಬರ್ತದೆ? ಸಬ್ಸ್ಟಿಟ್ಯೂಟ್ ಮಾಡಿದಾಗ is a divided by r is here a into r. ಇವೆಲ್ಲ 3 ಟರ್ಮ್ಸ್ ನಾವು ಅದನ್ನ ಅಸ್ಯೂಮ್ ಮಾಡಿದ್ವಿ. ಇಲ್ಲೇ ಅಸ್ಯೂಮ್ ಮಾಡ್ಕೊಂಡು ಇವಾಗ ಅಸ್ಯೂಮ್ ಮಾಡ್ಕೊಂಡು ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬಂದಿರೋ a ಮತ್ತೆ r. so a value how much got it? -1 divided by -3/4. okay, so minus cancel ಆಗಿದೆ. ಈಗ 4 ಮೇಲೆ ಹೋಗುತ್ತೆ. so this will become 4 divided by 3. ಅದೇ ತರ ಇಲ್ಲಿ a value ಅಂತ ನೋಡಿದ್ರೆ -1 ನೋಡಿ, -1 ನೋಡಿ, a value ಅಂತ ನೋಡಿದ್ರೆ -1 into r value ಎಷ್ಟು ನೋಡಿರೋ -3/4. okay, so ಇಲ್ಲಿ ಏನು ಮಾಡಿ ಮೈನಸ್ ಕ್ಯಾನ್ಸಲ್ ಮಾಡಿ, ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ ಪ್ಲಸ್ ಆಗುತ್ತೆ. 3 divided by 4 you write as it is. ಇಷ್ಟ ಅಂತ ನಾನು ಫಸ್ಟ್ 3 ಟರ್ಮ್ಸ್ ಆರ್ ಅಂತ ಬರೆದು ಫಸ್ಟ್ 3 ಟರ್ಮ್ಸ್ ಆರ್ ಅಂತ ಬರ್ಕೊಂಡು ಸೊ ನಮ್ಗೆ ಏನ್ ಬರುತ್ತೆ? ಯಾವ್ಯಾವ ಫಸ್ಟ್ 3 ಟರ್ಮ್ಸ್? ದಟ್ ಈಸ್ ಇಲ್ಲಿ ಫಸ್ಟ್ 3 ಟರ್ಮ್ಸ್ ಆರ್ 3/4 ಸಾರಿ 4/3 -1 3/4. ಓಕೆ, ಇಷ್ಟು ಬಂದಿದ್ರ? ಸೊ ಇಷ್ಟು ಬರ್ಕೊಳ್ಳಿ. ಸೊ ನಿಮ್ಗೆ ಏನಿದೆ ನೋಡಿ, ಇದನ್ನ ನೋಡ್ಕೊಂಡು ನೀಟಾಗಿ ಬರ್ಕೊಳ್ಳಿ ಒಂದೊಂದೇ. ಓಕೆ, ಇಷ್ಟ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಇದೇ ತರ ಎಕ್ಸಾಕ್ಟ್ಲಿ ಸೇಮ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನು ಚೇಂಜ್ ಇಲ್ಲ, ಎಕ್ಸಾಕ್ಟ್ಲಿ ಸೇಮ್ ಕ್ವಶನ್. ಸೊ ನೀವು ಟ್ರೈ ಮಾಡಿ ನೆಕ್ಸ್ಟ್ ಕ್ವಶನ್ ನಾನು ಮಾಡ್ತಿರ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ನೀವು ಕ್ವಶನ್ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ಕೊಡ್ತೀನಿ. ಫಸ್ಟ್ ನೀವು ಬರ್ಕೊಂಡಾದ್ಮೇಲೆ ಎಸ್ ಇದನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ ಈ ತರ ಇದೆ. ಓಕೆ, ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಆಗಲಿ, ಸ್ವಲ್ಪ ಚೇಂಜಸ್ ಇಲ್ಲ. ಓಕೆ, ಸೊ ಈಗ ಮಾಡ್ಕೊಂಡು ತಗೋಣ. ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಆಫ್ ಎ ಜಾಮೆಟ್ರಿಕ್ ಸೀರೀಸ್ geometric progression that is 13. ಅಲ್ಲಿ ಏನ್ ಮಾಡಿದ್ರೆ 12/13 ಕೊಟ್ಟಿದ್ರು. ಈ 39 divided by 10 ಕೊಟ್ಟಿದ್ರು. and their product is ಏನ್ ಕೊಟ್ಟಿದ್ರೆ 1 ಕೊಟ್ಟಿದ್ರು. ಆ ಪ್ರಾಡಕ್ಟ್ ಎಷ್ಟು ಕೊಟ್ಟಿದ್ರೆ 1 ಅಂತ ಕೊಟ್ಟಿದ್ರೆ. ಇದನ್ನ ಸಾಲ್ವ್ ಮಾಡ್ಕೊಂಡು ತಗೋಣ. ಓಕೆ, ಸೊ ನಾವು ಇಲ್ಲಿ ನೋಡಿ ಸೊ ನಮಗೆ ಲೆಟ್ ಏನ್ ಫಸ್ಟ್ 3 ಟರ್ಮ್ಸ್ ಏನ್ ತಗೊಂಡ್ನ ಫಸ್ಟ್ 3 ಟರ್ಮ್ಸ್ ಬಿ. ಸೊ a by r a and a r. ವೈ? ಬಿಕಾಸ್ ನಾನು ಏನಂದ್ರೆ ಫಸ್ಟ್ 3 ಟರ್ಮ್ಸ್ ಅಂತ ಕೊಟ್ಟಾಗ ಯಾವತ್ತಿದ್ರು a by r a ಮತ್ತೆ a r ಅಂತ ತಗೋಬೇಕು. ಲೆಟ್ ಫಸ್ಟ್ 3 terms are a by r a r. ಇಷ್ಟು ನೋಡುವ. ಓಕೆ, ಸೊ 3 ಟರ್ಮ್ಸ್ ನಾವು ಆಡ್ ಮಾಡಿದ್ರೆ ಎಷ್ಟು ಬರ್ಬೇಕಂತ ಹೇಳ್ತಿದ್ರೆ 39/10 ಬರ್ತಿದ್ರೆ. ಸೊ ಆಡ್ ಮಾಡಿದ್ರೆ a by r plus a plus a r that is equal to 39/10 ಬರಬೇಕು. ಓಕೆ, ಅವೇ 3 ಟರ್ಮ್ಸ್ ನಾವು ಪ್ರಾಡಕ್ಟ್ ಮಾಡಿದ್ರೆ ಎಷ್ಟು ಬರ್ಬೇಕಂದ್ರೆ a by r into a r ಪ್ರಾಡಕ್ಟ್ ಮಾಡಿದ್ರೆ ಎಷ್ಟು ಬರ್ಬೇಕಂತ ದಟ್ ಈಸ್ 1 ಬರ್ಬೇಕಂತ ಹೇಳ್ತೀವಿ. ಫಸ್ಟ್ ಇದನ್ನ ಸಾಲ್ವ್ ಮಾಡ್ಕೊಂತ. ಓಕೆ, ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ಏನಾಗುತ್ತೆ? r ಕ್ಯಾನ್ಸಲ್ ಮಾಡಿ a into a ಮಾಡಿದ್ರೆ ಏನಾಗುತ್ತೆ? a³ ಆಗುತ್ತೆ. ಸೊ ದಟ್ a³ is equal to 1. a ವ್ಯಾಲ್ಯೂ ಏನ್ ಹಾಕಿದ್ರೆ ನಮಗೆ 1 ಬರುತ್ತೆ. a³ ಹಾಕಿ a ವ್ಯಾಲ್ಯೂ ಏನ್ ಹಾಕಿದ್ರೆ ನಮಗೆ ಇಲ್ಲಿ 1 ಬರುತ್ತೆ ಅಂದಾಗ ಸೊ a ವ್ಯಾಲ್ಯೂ ಏನ್ ಹಾಕಬೇಕಂದ್ರೆ 1 ಹಾಕಬೇಕು. a ವ್ಯಾಲ್ಯೂ 1 ಹಾಕಿದ್ರೆ ನಮ್ಗೆ ಏನಾಗುತ್ತೆ? ದಿಸ್ a³ ವ್ಯಾಲ್ಯೂ 1 ಬರುತ್ತೆ ಅಂತ ಅರ್ಥ. ಓಕೆ, ಇಷ್ಟ ಆಯ್ತಾ? ಇದನ್ನ ಸಾಲ್ವ್ ಮಾಡ್ಕೊಂತ ಇದನ್ನ ಸ್ವಲ್ಪ ಎಲ್ಲೆಲ್ಲಿ ನಮ್ಗೆ ಏನಿದೆ ಎಲ್ಲೆಲ್ಲಿ ಎ ಇದೆ ಅಲ್ಲಿ 1 ಹಾಕತ್ತೋಗಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಇದನ್ನ ಆಗುತ್ತೆ ಫರ್ದರ್ 1 divided by r
ಪ್ಲಸ್ 1 ಪ್ಲಸ್ 1 ಇಂಟು ಆರ್. 1 ಇಂಟು ಆರ್ ಅಂದ್ರೆ ಏನು? ದಟ್ ಇಸ್ ಆರ್ ಓನ್ಲಿ 39 ಡಿವೈಡೆಡ್ ಬೈ 10 ಯು ರೈಟ್ ಆಸ್ ಇಟ್ ಇಸ್. ಇಷ್ಟು ಬಂತ? ಓಕೆ, ಇಷ್ಟು ಬಂದ್ಮೇಲೆ ಈ 10 ಇಲ್ಲಿ ನೋಡಿ, ಇದು ಎಲ್ಸಿಎಂ ತಗೊಳ್ಳಿ ಫಸ್ಟ್. ಇಲ್ಲಿ ಏನಿಲ್ಲ ಅಂದ್ರೆ ಏನಿರುತ್ತೆ? 1 ಇರುತ್ತೆ. ಇಲ್ಲಿ ಏನಿರುತ್ತೆ? 1 ಇರುತ್ತೆ. ಇದ್ರ ಎಲ್ಸಿಎಂ ತಗೊಂಡಾಗ ಏನಾಗುತ್ತೆ? 1 ಆರ್ ಮತ್ತೆ ಆರ್ ಇಂದ ಎಲ್ಸಿಎಂ ತಗೊಂಡಾಗ ದಟ್ ವಿಲ್ ಬಿಕಮ್ ಆರ್ ಆಗುತ್ತೆ. ಓಕೆ, ಆರ್ 1 ಜಾ ಆರ್, 1 ಆರ್ ಜಾ ಆರ್, 1 ಆರ್ ಜಾ ಆರ್. ಓಕೆ, ಸೊ ಆರ್ 1 ಜಾ ಆರ್, 1 ಆರ್ ಜಾ ಆರ್, 1 ಆರ್ ಜಾ ಆರ್. ಸೊ ದಿಸ್ ವಿಲ್ ಬಿಕಮ್ ವಾಟ್? ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಇಲ್ಲಿ ನೋಡಿ, ಇದು ಸ್ವಲ್ಪ ಕಾಣಿಸ್ತಿಲ್ಲ, ಸ್ವಲ್ಪ ಈ ಕಡೆ ತಗೊಂಡ್ಬಿಡ್ತೀನಿ. ಓಕೆ, ಇನ್ನು ಸ್ವಲ್ಪ ಇಷ್ಟ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂತ ಹೋದಾಗ ಸೊ ನಮ್ಗೆ ಏನಾಗುತ್ತೆ ಅಂದ್ರೆ, ಸೊ 1 1 ಜಾ 1 ಪ್ಲಸ್ 1 ಆರ್ ಜಾ ಆರ್ ಪ್ಲಸ್ ಆರ್ ಇಂಟು ಆರ್ ಇಸ್ ಆರ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 39 ಡಿವೈಡೆಡ್ ಬೈ 10. ಓಕೆ, ಈ 10 ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇದಕ್ಕೆ 10 ಇಂದ ಮಲ್ಟಿಪ್ಲೈ ಮಾಡಿ, ಇದಕ್ಕೆ ಆರ್ ಇಂದ ಮಲ್ಟಿಪ್ಲೈ ಮಾಡಿ. ಸೊ 39. ಸೊ ದಿಸ್ ವಿಲ್ ಮಲ್ಟಿಪ್ಲೈ ಮಾಡಿದ್ರೆ 10 ಪ್ಲಸ್ 10 ಆರ್ ಪ್ಲಸ್ 10 ಆರ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಇಲ್ಲಿ 39 ಆರ್. ಓಕೆ, 39 ಆರ್ ಇಷ್ಟ ಆಯ್ತಾ? ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಸೊ 10 ಆರ್ ಸ್ಕ್ವೇರ್ ಈ ಕಡೆ ಎಲ್ಲ ಈ ಕಡೆ, ಸೊ 39 ಆರ್ ನ 39 ಆರ್ 39 ಆರ್ ಈ ಕಡೆ ತಗೊಂಡು ಏನಾಗುತ್ತೆ? ಸೊ ನಮಗೆ 10 ಆರ್ ಸ್ಕ್ವೇರ್ ರೈಟ್ ಆಸ್ ಇಟ್ ಈಸ್, ಮತ್ತೆ ಇಲ್ಲಿ ಪ್ಲಸ್ 10 ಆರ್ ರೈಟ್ ಆಸ್ ಇಟ್ ಈಸ್. 39 ಆರ್ ತಗೊಂಡ್ರೆ ಏನಾಗುತ್ತೆ? ಮೈನಸ್ 39 ಆರ್ ಪ್ಲಸ್ 10 ರೈಟ್ ಆಸ್ ಇಟ್ ಈಸ್ ದಟ್ ಈಸ್ ಈಕ್ವಲ್ ಟು 0. ಓಕೆ, ದಟ್ ಈಸ್ ಈಕ್ವಲ್ ಟು 0. ಇಲ್ಲಿ 10 ಆರ್ ಇರುತ್ತೆ. ಓಕೆ, ಸೊ 10 ಆರ್ ಇಲ್ಲಿ ನೋಡಿ, 10 ಆರ್ ಅಲ್ಲಿ 39 ಆರ್ ಕಳೆದ್ರೆ ಎಷ್ಟಾಗುತ್ತೆ? 10 ಆರ್ ಅಲ್ಲಿ 39 ಆರ್ ಕಳೆದಾಗ 10 ಆರ್ ಸ್ಕ್ವೇರ್ ಇಟ್ ಈಸ್ ಈಕ್ವಲ್ ಟು ಮೈನಸ್ 29 ಆರ್ ಪ್ಲಸ್ 10 ರೈಟ್ ಆಸ್ ಇಟ್ ಈಸ್ ಈಕ್ವಲ್ ಟು 0. ಇಷ್ಟು ಬಂತ? ಓಕೆ, ಇಷ್ಟು ಬಂದ್ಮೇಲೆ ಸೊ ಇದ್ರ ರಿಸಲ್ಟೆಂಟ್. ಓಕೆ, ಸೊ ಇದನ್ನ ಕ್ವಾಡ್ರಾಟಿಕ್ ಇಕ್ವೇಷನ್ ಬಂತು. ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಿದ್ರೆ ನಮಗೆ ಕಾಮನ್ ರೇಷಿಯೋ ಬರುತ್ತೆ, ಆರ್ ಬರುತ್ತೆ ನಿಮಗೆ. ಓಕೆ, ಈ ಸಾಲ್ವ್ ಮಾಡ್ಕೊಂತ ಹೋಗೋಣ. ಓಕೆ, ಸಾಲ್ವ್ ಮಾಡಿದ್ರೆ ಹೆಂಗ್ ಸಾಲ್ವ್ ಮಾಡಬೇಕು? ಓಕೆ, ಅಂದ್ರೆ ಸೊ ಎಟ್ ಟರ್ಮ್ಸ್ 10 ಆರ್ ಸ್ಕ್ವೇರ್ ಎಲ್ಲಿ ಕಾಣಲ್ಲ. ಸೊ ನಮ್ಗೆ ಏನ್ ಹೇಳಿದ್ರೆ, ಸೊ ನಮ್ಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಏನ್ ಕೊಟ್ಟಿದ್ರೆ 10 ಆರ್ ಸ್ಕ್ವೇರ್ ಮೈನಸ್ 29 ಆರ್ ಪ್ಲಸ್ 10 ದಟ್ ಈಸ್ ಈಕ್ವಲ್ ಟು 0. ಓಕೆ, ಇಷ್ಟು. ಸೊ ನಮ್ಗೆ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಇಲ್ಲೊಂದು ಲೈನ್ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ನಮ್ಗೆ ಸಾಲ್ವ್ ಆಗಿ ಮಾಡ್ಬೇಕು ಅಂದ್ರೆ ಯಾವ ತರ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಹೆಂಗ್ ಸಾಲ್ವ್ ಮಾಡಿದ್ರೆ, ಈ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಿದ್ರೆ ಏನ್ ಬರಬೇಕು? ಮೈನಸ್ 29 ಬರಬೇಕು. ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಿದಾಗ ಈ ಮಿಡಲ್ ಟರ್ಮ್ ಏನಿದೆ ಮೈನಸ್ 29 ಅದನ್ನ ಸ್ಪ್ಲಿಟ್ ಮಾಡ್ಬೇಕು. ಅದು ಯಾವ ತರ ಸ್ಪ್ಲಿಟ್ ಮಾಡ್ಬೇಕಂದ್ರೆ, ಸೊ ಈ ವ್ಯಾಡ್ ಟರ್ಮ್ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನ್ ಬರ್ಬೇಕು? ಸೊ ನಮ್ಗೆ 100 ಬರ್ಬೇಕು. 10 ಇಂಟು 10 ಮಾಡಿದಾಗ ಎಷ್ಟಾಗುತ್ತೆ? 100 ಬರ್ಬೇಕು. ಮಲ್ಟಿಪ್ಲೈ ಮಾಡಬೇಕಾದಾಗ ಸೊ ಮಲ್ಟಿಪ್ಲೈ ಮಾಡಿದಾಗ ಏನು 100 ಬರ್ಬೇಕು. ಅವೇ ಎರಡು ಟರ್ಮ್ ನಾವು ಆಡ್ ಮಾಡಿದಾಗ ಏನ್ ಬರ್ಬೇಕು? ಮೈನಸ್ 29. ಅವು ಯಾವ ಎರಡು ಟರ್ಮ್ ಅಂತ ಹೇಳಿ ಕಂಡುಹಿಡಬೇಕು. ಸೊ ನಮ್ಗೆ 100 ಎಲ್ಸಿಎಂ ತಗೊಂಡು ಹೋಗಿ 100 ಎಲ್ಸಿಎಂ ತಗೊಂಡೋಗ ಏನಾಗುತ್ತೆ? ಸೊ ನಮ್ಗೆ 2 ಹೌ ಮಚ್ 250 100 225 5 ಮಚ್. ಓಕೆ, ಸೊ ಇಷ್ಟು ಬಂದಿದೆ ನೋಡಿ. ಇದರಿಂದ ನಾವೇನ್ ಕಂಡುಹಿಡೋಣ? ಸೊ 100 ಮಲ್ಟಿಪ್ಲಿಕೇಶನ್ ಕಂಡುಹಿಡ್ಕೊಂಡು ಫಸ್ಟ್ ಇಲ್ಲಿ ನೋಡಿ. ಸೊ ನೆಕ್ಸ್ಟ್ ವಾಟ್ ಹ್ಯಾವ್ ಟು ಡು ಮೀನ್ಸ್ ಇಲ್ಲಿ 2 ಫಸ್ಟ್ ಇಟ್ಕೊಳ್ಳಿ. ಸೊ 2 ಯು ರೈಟ್ ಆಸ್ ದಿಸ್ 2 ಇಂಟು ಸೊ 5 5 ಎಷ್ಟು ಬರುತ್ತೆ? 25 ಬರುತ್ತೆ. 25 2 ಜಾ ಎಷ್ಟು ಬರುತ್ತೆ? 25 2 ಜಾ 50 ಬರುತ್ತೆ. 50 ಇಂಟು 2 ಮಾಡಿದ್ರೆ 100 ಬರುತ್ತೆ. ಓಕೆ, 50 ಇಂಟು 2 ಮಾಡಿದ್ರೆ 100 ಬರುತ್ತೆ. ಬಟ್ ಆಡ್ ಮಾಡಿದ್ರೆ 100 ಮೈನಸ್ 29 ಬರ್ತಿದೆ. ಆಡ್ ಮಾಡಿದ್ರೆ ಮೈನಸ್ 29 ಬರ್ತಿದೆ ಇಲ್ಲಲ್ಲ. ಸೊ ದಟ್ ಈಸ್ ಇದು ಒಂದು ಕ್ಯಾನ್ಸಲ್ ಮಾಡಿ, ಇದು ಆಗಲ್ಲ. ಅದೇ ತರ ಇಲ್ಲಿ ನೋಡಿ, ಈಗ 5 2 ಜಾ 10 ಈ ತರ ಒಂದು ಮಾಡುತ್ತೆ. ಈ ತರ ಏನ್ ಮಾಡೋಣ ನಾವು 5 2 ಜಾ 10. ಓಕೆ, 5 2 ಜಾ 10 10 ಇಂಟು 10 ಮಾಡಿದ್ರೆ 10 ಇಂಟು 10 ಮಾಡಿದ್ರೆ 100 ಬರುತ್ತೆ. ಸೊ ಬಟ್ ನಮಗೆ ಇವಾಗ ಆಡ್ ಮಾಡಿದ್ರೆ ಎಷ್ಟು ಬರಬೇಕು? ಮೈನಸ್ 29 ಬರುತ್ತೆ, ಬರಲ್ಲ. ಸೊ ದಟ್ ಈಸ್ ಇದನ್ನು ರಾಂಗ್ ಆಗುತ್ತೆ. ಸೊ ಇನ್ನೊಂದು ನೋಡೋಣ. ಇನ್ನೊಂದು ಯಾವ್ದು ಮಾಡೋಣ ಅಂದ್ರೆ ಇನ್ನೊಂದು ನಿಮಗೆ so what we have to do means okay 2 2 ja 4. Okay, 2 2 ja 4. Okay, 5 5 ja 25. 4 into 25. 4 into 25 ಮಾಡಿದ್ರೆ ಬರುತ್ತೆ 100 ಬರ್ತಿದೆ. ಅದೇ ಇವಾಗ ಟರ್ಮ್ಸ್ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 29 ಬರುತ್ತೆ. 29 ಬರುತ್ತೆ. ಬಟ್ ನಮ್ಗೆ ಏನ್ ಬರಬೇಕು? ಸೊ ನಮ್ಗೆ ಏನ್ ಬರಬೇಕು? ಮೈನಸ್ 29 ಬರ್ಬೇಕಂತ ಏನ್ ಮಾಡಬೇಕು? ಮೈನಸ್ 4 into ಮೈನಸ್ 25. ಓಕೆ, ಮೈನಸ್ 29 ಬರ್ಬೇಕಂದ್ರೆ ಮೈನಸ್ 4 into ಮೈನಸ್ 29 ತಗೋಬೇಕು. ಅಂದ್ರೆ ಈ 29 ಹೆಂಗ್ ಸ್ಪ್ಲಿಟ್ ಮಾಡ್ಬೋದು ಅಂದ್ರೆ ನಾವು ಮೈನಸ್ 25 ಮೈನಸ್ 4 ಅಂತ ಸ್ಪ್ಲಿಟ್ ಮಾಡಬಹುದು. ಸೊ ದಿಸ್ ಇಸ್ 10 ಆರ್ ಸ್ಕ್ವೇರ್ ಮೈನಸ್ 25 ಆರ್ ಮೈನಸ್ 25 ಆರ್ ಮೈನಸ್ 4 ಆರ್ ಪ್ಲಸ್ 10 ಇಸ್ ಈಕ್ವಲ್ ಟು 0. ಓಕೆ, ಇದನ್ನ ಸಾಲ್ವ್ ಮಾಡ್ಕೊಂತ ಹೋಗಿ ಇವೆರಡರಲ್ಲಿ ಏನು ಪ್ರಾಬ್ಲಮ್ ಇದೆ? ಸೊ ಇದು ಅರೇಂಜ್ ಮಾಡಬೇಕು.
ಇದನ್ನ ಅರೇಂಜ್ ಮಾಡ್ತೀನಿ. ಇವೆರಡರಲ್ಲಿ ಏನು ಕಾಮನ್ ಇದೆ ಫಸ್ಟ್ ನೋಡಿ. ಸೊ ಇದೇನು ಕಾಮನ್ ಇದೆ ಇವೆರಡರಲ್ಲಿ? ಸೊ ನಮಗೆ 5R ಕಾಮನ್ ಇದೆ. ಸೊ ಇವೆರಡರಲ್ಲಿ 5R ಕಾಮನ್ ಇದೆ. 5R ಕಾಮನ್ ತಗೊಳ್ಳಿ. 5 how much 10, 5 2 10, R you write as it is, 1R ತಗೊಂಡ 1R ಬರುತ್ತೆ, ಮೈನಸ್ 5 how much 25, 5 5 25, R ಏನ್ ಮಾಡಿ R ನ ಕಾಮನ್ ತಗೊಂಡಾಗ ಏನಾಗುತ್ತೆ? ಸೊ ಕಾಮನ್ ತಗೊಂಡಾಗ ನಮ್ಗೆ ಏನಾಗುತ್ತೆ ನೋಡಿ. ಸೊ ಒಂದು R ಹೊರಗೆ ಬಂದ್ಬಿಡುತ್ತೆ. ಸೊ ನಮ್ಗೆ ಇವೆರಡರಲ್ಲಿ ಏನು ಕಾಮನ್ ಇದೆ? ಇವೆರಡರಲ್ಲಿ ಏನಿದೆ? ಸೊ -2 ಕಾಮನ್ ಇದೆ. ಸೊ ಮೈನಸ್ ನಮ್ಗೆ ಹೆಂಗ್ ಕಾಮನ್ ತಗೊಂಡ್ರೆ ಇದು ಬರ್ಬೇಕು ವಾಪಸ್. ಕ್ವಾಡ್ರೇಟಿಕ್ ಈಕ್ವೇಷನ್ ನಾನು ಹೇಳ್ಕೊಡಲ್ಲ, ಮತ್ತೆ ನೀವೆಲ್ಲ ಕಲಿಬೇಕಿದೆ ನಾನು. ಸೊ ಇವೆರಡರಲ್ಲಿ ಸೊ ನಾವು -2 ಕಾಮನ್ ತಗೊಳ್ಳಿ. -2 ಕಾಮನ್ ತಗೊಂಡ್ರೆ ಸೊ 2 -2 how much -4 ಬರುತ್ತೆ. ಸೊ -2 2 j -4 ಬರುತ್ತೆ. R ಯುನೈಟ್ as it is ಪ್ಲಸ್ 2 how much. ಸೊ ಪ್ಲಸ್ 2 how much 10 ಬರುತ್ತೆ ಅಂದ್ರೆ ಸೊ ನಮಗೆ 2 how much 2 5 10 ಬರುತ್ತೆ ನೋಡಿ. ಸೊ ಯಾವತ್ತಿದ್ರು ನಾವು ಮೈನಸ್ ಕಾಮನ್ ತಗೊಂಡಾಗ ಇದು ಪ್ಲಸ್ ಇದ್ದೇನಾಗುತ್ತೆ, ಮೈನಸ್ ಆಗುತ್ತೆ, ಮೈನಸ್ ಇದ್ದೇನಾಗುತ್ತೆ ಪ್ಲಸ್. ಇಲ್ಲಿ ಮೈನಸ್ ಕಾಮನ್ ತಗೊಂಡಿದ್ರೆ ಇಲ್ಲಿ ಪ್ಲಸ್ ಇದೇನಾಗುತ್ತೆ ಮೈನಸ್, ದಟ್ ಇಸ್ ಈಕ್ವಲ್ ಟು 0 ಅಂತ ಬರ್ಬೋದು. ಓಕೆ, ಇಷ್ಟ ಆಯ್ತಾ? ಇದನ್ನ ಫರ್ದರ್ ಸ್ವಲ್ಪ ಇವೆರಡರಲ್ಲಿ ಏನು ಕಾಮನ್ ಇದೆ? ಇವೆರಡರಲ್ಲಿ ಏನು ಕಾಮನ್ ಇದೆ? 2R - 5 ಕಾಮನ್ ಇದೆ. 2R - 5 ಕಾಮನ್ ತಗೊಳ್ಳಿ. ಇಲ್ಲಿ ನೋಡಿದ್ರೆ 5R, ಈಗ 2R - 5 ಕಾಮನ್ ತಗೊಂಡಾಗ ಏನಾಗುತ್ತೆ? ಇಲ್ಲಿ 5R ಬರುತ್ತೆ, ಮೈನಸ್ ಇಲ್ಲಿ 2R - 5 ಕಾಮನ್ ತಗೊಂಡಾಗ ಇಲ್ಲಿ ಮೈನಸ್ ಬರುತ್ತೆ, ಮೈನಸ್ ದಟ್ ಇಸ್ ಈಕ್ವಲ್ ಟು 0. ಈಗ ನೋಡಿ ನಮಗೆ R ವ್ಯಾಲ್ಯೂ ಏನು ಬರುತ್ತೆ? ಸೊ R ವ್ಯಾಲ್ಯೂ ಇದು ಈಕ್ವಲ್ ಟು 0 ಮಾಡಿ ಫಸ್ಟ್ ಇದನ್ನ ಆ ಕಡೆ ಕಳಿಸಿ. ಇದೇನಾಗುತ್ತೆ? 2R - 5 is equal to 0 ಆಗುತ್ತೆ. ಆಮೇಲೆ ಇದನ್ನ ಆ ಕಡೆ ಕಳಿಸಿ, ಅವಾಗ ಏನಾಗುತ್ತೆ? ದಿಸ್ ವಿಲ್ ಬಿಕಮ್ 5R - 2 is equal to 0. ಇಷ್ಟ ಆದ್ಮೇಲೆ ಸೊ ನಮ್ಗೆ ಏನ್ ಮಾಡಿ? ಸೊ -5 ಆ ಕಡೆ ಕಳಿಸಿ, ಇದನ್ನ ಸಾಲ್ವ್ ಮಾಡ್ಕೊಂಡು. ಸೊ -5 ಆ ಕಡೆ ಕೊಟ್ರೆ +5 ಆಗುತ್ತೆ, which means 2R is equal to 5 ಬರುತ್ತೆ. ಅಂದ್ರೆ R ವ್ಯಾಲ್ಯೂ ಎಷ್ಟು ಬರುತ್ತೆ? R ವ್ಯಾಲ್ಯೂ 5 divided by 2 ಆಯ್ತು. R ವ್ಯಾಲ್ಯೂ ಎಷ್ಟು ಆಯ್ತು? ನೆಕ್ಸ್ಟ್ ಇದಾದ್ಮೇಲೆ ಈ -2 ನ ಆ ಕಡೆ ಕಳಿಸಿ. -2 ಆ ಕಡೆ ಕಳಿಸಿದ್ರೆ +2 ಆಗುತ್ತೆ, ದಟ್ ಇಸ್ 5R is equal to 2. ಸೊ which means R ವ್ಯಾಲ್ಯೂ ಏನು ಬರುತ್ತೆ? R ವ್ಯಾಲ್ಯೂ 2 divided by 5. R value ನಮಗೆ ಏನು ಬಂದಿದೆ? ಸೊ one R value is 5 divided by 2, another value is 2 divided by 5. ಇಷ್ಟು ಬಂತು. ಓಕೆ, ಇಷ್ಟು ಬಂದ್ಮೇಲೆ ಸೊ ನಾವ್ ಏನ್ ಮಾಡೋಣ ಅಂದ್ರೆ, ಸೊ ನೆಕ್ಸ್ಟ್ ಇಷ್ಟು ಬಂದ್ಮೇಲೆ ಸೊ ನಾವೇನ್ ಟರ್ಮ್ಸ್ ಕಂಡಿಡ್ಬೇಕು. ಕಾಮನ್ ರೇಷಿಯೋ ಬಂತು. ಸೊ ಟರ್ಮ್ಸ್ ಕಂಡಿಡ್ಬೇಕು. ಫಸ್ಟ್ R is equal to ಏನು ಬಂತು? R is equal to 2 divided by 5. Okay, 2 divided by 5 ಇಂದಾಗ when R is equal to 2 divided by 5, what are the common, what are the terms? ಸೊ A value ಅಂತ ಏನು ಟರ್ಮ್ಸ್ ಏನು? A divided by R. Okay, so A into R ಈ ಟರ್ಮ್ಸ್ ಕಂಡಿಡಿ ಅಂತ ಹೇಳಿದ್ರು. ಓಕೆ, ಸೊ ನಮಗೆ A divided by A ಪ್ಲಸ್ ಏನಿದೆ? 1 ಇದೆ, 1 ಬರ್ಕೊಳ್ಳಿ. ಸೊ A ಪ್ಲಸ್ ಏನಿದೆ ನೋಡಬೇಕಂದ್ರೆ A plus 1 ಬಂದು 1 ಬರ್ಕೊಳ್ಳಿ. R plus ಏನಿದೆ? 2 divided by 5 ಬಂದು 2 divided. ಓಕೆ, ದಟ್ ಈಸ್ ಈಕ್ವಲ್ ಟು ಇಲ್ಲಿ 5 ನ ಮೇಲೆ ತಗೋಬೋದಾ? ಓಕೆ, ಈ 5 ನ ಮೇಲೆ ತಗೊಂಡ್ರೆ ಏನಾಗುತ್ತೆ? ದಿಸ್ ವಿಲ್ ಬಿಕಮ್ 5 divided by. ಓಕೆ, A ವ್ಯಾಲ್ಯೂ ಎಷ್ಟು ಬಂತು? A ವ್ಯಾಲ್ಯೂ ಇಸ್ 1 ರೈಟ್ ಆಸ್ ಇಟ್ ಈಸ್. ಓಕೆ, 1 into R ವ್ಯಾಲ್ಯೂ ಎಷ್ಟು ಬಂದಿದೆ? 2 by 5 ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 2 divided. ಅಂದ್ರೆ ಫಸ್ಟ್ 3 ಟರ್ಮ್ಸ್ ಆರ್ ಫಸ್ಟ್ 3 ಟರ್ಮ್ಸ್ ಆರ್ ಫಸ್ಟ್ 3 ಟರ್ಮ್ಸ್ ಆರ್ ಅಂತ ಬರುತ್ತೆ. ಯಾವ್ಯಾವು? ದಟ್ ಈಸ್ 5 by 2, ಓಕೆ, 1 and another is 2 by 5. ಇಷ್ಟ ಆಯ್ತಾ? ನಾವು ಇದಾದ್ಮೇಲೆ ಸೊ when R is equal to 2 by 5. So when R is equal to 2 by 5 ತಗೊಂಡ್ವಾ? 5 by 2. When R is equal to 5 by 3, what are the terms? That is A divided by R, AR. That is equal to A plus ಏನಿದೆ? 1 ಇದೆ, 1 ಬರೀರಿ. So R plus ನಿಮಗೆ 5 divided by 2, 5 by 2. So this ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? That is 2 divided by 5 ಆಗುತ್ತೆ. ಸೊ ಇಲ್ಲಿ ನೋಡಿ A plus ಅಲ್ಲಿ ಏನು ತಗೊಂಡಿದ್ರೆ? 1 ತಗೊಳ್ಳಿ. ಸೊ 1 plus A plus ಅಲ್ಲಿ ನಮ್ಗೆ 1 ಇತ್ತು. R plus ಅಲ್ಲಿ ಏನಿದೆ? ನಮಗೆ R plus ಅಲ್ಲಿ 5 divided by 2 ಇದೆ, 5 divided by 2 ಬರ್ಕೊಳ್ಳಿ. ಸೊ that is equal to this will end resultant ಏನಾಗುತ್ತೆ? 5 divided by 2. ಅಂದ್ರೆ ಫಸ್ಟ್ 3 ಟರ್ಮ್ಸ್ ಆರ್ ಏನು ಬರುತ್ತೆ? ಫಸ್ಟ್ 3 ಟರ್ಮ್ಸ್ ಆರ್ ಫಸ್ಟ್ 3 ಟರ್ಮ್ಸ್ ಆರ್ ಓಕೆ. ಸೊ ನಮ್ಗೆ ಏನಾಗುತ್ತೆ? ದಟ್ ಈಸ್ 2 divided by 5, 1 5 divided by 2. ಓಕೆ, ಎಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಸೊ 3 ಮಾರ್ಕ್ಸ್ ಬರುತ್ತೆ ನೋಡಿ. ಆಲ್ಮೋಸ್ಟ್ ಇವೇ ಕ್ವಶನ್ಸ್ ಕೇಳಿದ್ದೀನಿ ನಿಮಗೆ. ಓಕೆ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ನಾವು ಫಸ್ಟ್ ಯಾವ್ಯಾವ ಕ್ವಶನ್ಸ್ ಮಾಡ್ತೀನಿ ಅವು ಬಹಳ ಇಂಪಾರ್ಟೆಂಟ್ ಅಂತ ಅರ್ಥ. ಆಲ್ಮೋಸ್ಟ್ ಅವ್ರು ಎಕ್ಸಾಮ್ ಕೇಳೋ ಚಾನ್ಸಸ್ ಬಹಳ ಇರ್ತವೆ. ದಟ್ ಈಸ್ ವೈ ಈ ಕ್ವಶನ್ಸ್ ನೀವು ಬರ್ಕೊಳ್ಳಿ ನೀಟಾಗಿ. ಓಕೆ, ಸೊ ನೀವು ಸಾಲ್ವ್ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇದಾದ್ಮೇಲೆ ಇವು ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ತವೆ. ದಟ್ ಈಸ್ ವೈ ರೈಟ್ ಇಟ್ ನೀಟ್ಲಿ. ಇದಾಯ್ತು. ಸೊ ಇದಾದ್ಮೇಲೆ ಸೊ ನಮಗೆ ಥರ್ಡ್ ಕ್ವಶನ್ ನೋಡಿ. ಸೊ ನಮಗೆ ವಿಚ್ ಟರ್ಮ್ ಆಫ್ ದಿ ಸೀಕ್ವೆನ್ಸ್
ಸಿಸ್ಟಮ್ ಆಫ್ ದಿ ಸೀಕ್ವೆನ್ಸ್ ಇದೆ. ಇದೊಂದು ಸೀಕ್ವೆನ್ಸ್ ಇದೆ, ಇದೊಂದು ಸೀಕ್ವೆನ್ಸ್. ಈ ಸೀಕ್ವೆನ್ಸ್ ಅಲ್ಲಿ ಇದು ಎಷ್ಟನೇ ಟರ್ಮ್ ಅಂತ ಕೇಳ್ತಿದ್ರು. ಓಕೆ, ಇದೊಂದು ಸೀಕ್ವೆನ್ಸ್ ಇದೆಲ್ಲ. ಓಕೆ, ಈ ಸೀಕ್ವೆನ್ಸ್ ಅಲ್ಲಿ ಇದು ಎಷ್ಟನೇ ಟರ್ಮ್ ಅಂತ ಕೇಳ್ತಿದ್ರು. ಏನ್ ಕೊಟ್ಟಿದ್ದಾರೆ ಇದು ಅಂದ್ರೆ ಮೀನಿಂಗ್ ಏನಂದ್ರೆ, ಸೊ ಫಸ್ಟ್ ಕೊಟ್ಟಿರೋ ಸೀಕ್ವೆನ್ಸ್ ಬರ್ಕೊಳ್ಳಿ. ಏನು 1/3, 1/9, 1/27. ಇದೊಂದು ಸೀಕ್ವೆನ್ಸ್. ಓಕೆ, ಇದೊಂದು ಸೀಕ್ವೆನ್ಸ್ ಇದೆ ಈ ತರ. ಓಕೆ, ಈ ಲಾಸ್ಟ್ ಟರ್ಮ್ ಏನ್ ಕೊಟ್ಟಿದ್ರೆ ದಟ್ ಈಸ್ 1/1968 ಕೊಟ್ಟಿದ್ದಾರೆ. ಓಕೆ, ಇಷ್ಟು ಕೊಟ್ಟಿದ್ದಾರೆ ಅಂತಂದ್ಮೇಲೆ ಇದು ಎಷ್ಟನೇ ಟರ್ಮ್ ಅಂತ ಕಂಡಿಡಿ ಅಂತ ಹೇಳ್ತೀವಿ. ಸಪೋಸ್ ಲೆಟ್ ಅಸ್ ಕನ್ಸಿಡರ್ ಇದೇನು ಫಸ್ಟ್ ಟರ್ಮ್ A1, ಇದು ಏನು ಸೆಕೆಂಡ್ ಟರ್ಮ್ A2, ಸೊ ದಿಸ್ ಇಸ್ A3 ಥರ್ಡ್ ಟರ್ಮ್. ಸೊ ನಮ್ಗೆ ಎಲ್ಲರಿಗೆ ಸೊ ದಟ್ ಈಸ್ A nth ಟರ್ಮ್ ಇದು ಕೊಟ್ಟಿದ್ರಲ್ಲ, ಇದು A nth ಟರ್ಮ್. ನಾವೇನ್ ಕಂಡುಹಿಡಬೇಕು ಅಂದ್ರೆ ಇದು A nth ಟರ್ಮ್ ಅಂತ ಕಂಡುಹಿಡಿ. ಎಷ್ಟನೇ A nth ಟರ್ಮ್ ಕಂಡುಹಿಡಬೇಕು. ಸೊ ದಟ್ ಈಸ್ ವೈ ಇದು ಕೊಟ್ಟಿದ್ದಾರೆ, ಟರ್ಮ್ ಕೊಟ್ಟಿದ್ದಾರೆ, ಬಟ್ ಎಷ್ಟನೇ ಟರ್ಮ್ ಇದು n ವ್ಯಾಲ್ಯೂ ಕಂಡುಹಿಡಬೇಕು. ನಾವು n ವ್ಯಾಲ್ಯೂ ಏನ್ ಬರುತ್ತೆ ಅಂತ ಕಂಡುಹಿಡಬೇಕು. ದಿಸ್ ಇಸ್ A nth ಟರ್ಮ್, n ವ್ಯಾಲ್ಯೂ ಏನ್ ಬರುತ್ತೆ. ಸೊ ದಟ್ ಈಸ್ ವೈ ನಾವೇನ್ ಮಾಡಿ A ವ್ಯಾಲ್ಯೂ ಫಸ್ಟ್ ಟರ್ಮ್ ಏನಂದ್ರೆ ದಟ್ ಈಸ್ A, ದಟ್ ಈಸ್ ಈಕ್ವಲ್ ಟು 1/3 ಬರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡೋದು R. ಸೊ R is equal to what? R is nothing but A2 divided by A1. A2 divided by A1. A2 ಪ್ಲಸ್ ಅಲ್ಲಿ ಇದೆ ನಮಗೆ, A2 ಪ್ಲಸ್ ಅಲ್ಲಿ ನಮಗೆ ಏನಿದೆ ದಟ್ ಈಸ್ 1/9 ಇದೆ. A3 ಪ್ಲಸ್ ಅಲ್ಲಿ ಏನಿದೆ ನಮಗೆ ಇಸ್ 1/3. ಸಾರಿ A1 ಪ್ಲಸ್ ಅಲ್ಲಿ ನಮಗೆ 1/3. 3 1 ಜಾ 3 3 ಜಾ. ಸೊ ನಮಗೆ ಎಷ್ಟು ಬರುತ್ತೆ ದಟ್ ಈಸ್ 1/3. R ವ್ಯಾಲ್ಯೂ ಎಷ್ಟು ಬಂತು 1/3 ಬಂತು. A ವ್ಯಾಲ್ಯೂ ನೆಕ್ಸ್ಟ್ ಬಂತು 1/3 ಬಂತು. ಓಕೆ, ಇಷ್ಟು ಬಂದ್ಮೇಲೆ ಸೊ ನಾವು ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಸೊ ಇದು ಎಷ್ಟನೇ ಟರ್ಮ್. ಸೊ ಯು ನೋ ದ ಫಾರ್ಮುಲಾ. ಸೊ ದಿಸ್ A nth ಟರ್ಮ್ ಫಾರ್ಮುಲಾ ಏನು? AN is equal to A into R to the power n minus 1. ಇದು ಫಾರ್ಮುಲಾ ಗೊತ್ತಿರಬೇಕು. A nth ಟರ್ಮ್ ದಟ್ ಈಸ್ ಈಕ್ವಲ್ ಟು A into R to the power n minus 1 ಫಾರ್ಮುಲಾ ಗೊತ್ತಿರಬೇಕು. ಓಕೆ, ನಮ್ಗೆ A ಏನ್ ಕೊಟ್ಟಿದ್ರೆ ಇದೇ ವೇಳೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ರೆ 1 divided by ಸೊ 19683 ಅಂತ ಅವ್ರು ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ ಟು A ವ್ಯಾಲ್ಯೂ ನಮ್ಗೆ ಎಷ್ಟು? A ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 1 divided by 3 into 1 divided R ವ್ಯಾಲ್ಯೂ ಎಷ್ಟು? 1 divided by 3 to the power n minus 1. ಓಕೆ, ಇಷ್ಟು ಬರ್ಕೊಳ್ಳಿ. ಸೊ ನಾವು ಏನ್ ಮಾಡೋಣ, ಸೊ ಇದು ಹೋಲ್ ಪವರ್ ಇದ್ದಿದ್ದು ಬರೀ 3 ಹಂಗೆ ಅಪ್ಲೈ ಮಾಡೋಣ. ಸೊ 1 to the power n minus 1 ಅಂದ್ರೆ 1 ಬರ್ತದೆ. ದಟ್ ಈಸ್ 1 divided by 3 ರೈಟ್ as it is into 1 divided by 3 to the power n minus 1. ಈ 3 into 3 ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? 3 into 3 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ನೋಡಿ 3 to the power 1 into 3 to the power 5 ಇದ್ದಾಗ ಏನು ಮಾಡ್ತೀವಿ? 3 to the power 1 plus 5 ಮಾಡ್ತಿದ್ವಾ? ಓಕೆ, 3 to the power 1 plus 5 ಮಾಡ್ತೀವಿ. ಸೊ 1 3 to the power 1 plus 5 ಮಾಡೋದು. ಓಕೆ, 3 to the power 1 plus 5 ಮಾಡ್ತೀವಿ. ಅದೇ ತರ 3 to the power 1 into 3 to the power n minus 1. ಇದರ ರಿಸಲ್ಟ್ ಅಂತ ಏನು ಬರುತ್ತೆ? 3 to the power 1 plus n minus 1. ಸೊ ಪ್ಲಸ್ 1 minus 1 ಕ್ಯಾನ್ಸಲ್ ಮಾಡಿ ನಮ್ಗೆ ಏನ್ ಬರುತ್ತೆ? ಇದನ್ನ 3 to the power that is 3 to the power n. ಅದೇ ತರ ಇವಾಗ ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೆ ನಮಗೆ? 3 to the power n. ಸೊ ದಟ್ ಈಸ್ ವೈ ಇಲ್ಲಿ ಬರೀತೀನಿ ನೋಡಿ. ಸೊ ದಿಸ್ ಇಸ್ 1 divided by 19683 that is equal to 1 divided by 3 to the power n ಬರುತ್ತೆ. Okay, so you have to cross multiply ಮಾಡಿ, which means 3 to the power n is equal to 3 to the power n that is equal to 19683. Okay, so ಈಗ ನೋಡಿ ಇದನ್ನು 19683 ಏನ್ ಮಾಡಬೇಕು? ಇನ್ ಫಾರ್ಮ್ ಆಫ್ 3 to the power ಸಮಥಿಂಗ್ ಬರುತ್ತೆ. ಅಂದ್ರೆ ಇಲ್ಲಿ n ವ್ಯಾಲ್ಯೂ ಏನ್ ಹಾಕಿದ್ರೆ ಈ ಆನ್ಸರ್ ಬರುತ್ತೆ ಅಂತ ಹೇಳ್ತಿದ್ರು. ಓಕೆ, n ವ್ಯಾಲ್ಯೂ ಏನ್ ಹಾಕಿದಾಗ ಈ ಆನ್ಸರ್ ಬರುತ್ತೆ ಅಂತ ಕೇಳ್ತಿದ್ರು. n ವ್ಯಾಲ್ಯೂ ಏನ್ ಹಾಕಿದ್ರೆ ಬಟ್ ಸಪೋಸ್ ಲೆಟ್ ಅಸ್ ಟೇಕ್ 3 to the power 1 ತಗೊಳ್ಳೋಣ. ಇಲ್ಲಿ ಸಾಲ್ವ್ ಮಾಡ್ತೀವಿ. 3 to the power n ಎಷ್ಟು ಆಗುತ್ತೆ? ಇಲ್ಲಿ ಬೇಡ. ಸೊ 3 to the power 1 is that is ಏನಾಗುತ್ತೆ? 3 ಆಗುತ್ತೆ. ಓಕೆ, ಅದೇ ತರ 3 to the power 2 ನೋಡಿ. 3 to the power 2 is 3 to the power 2 ಏನಾಗುತ್ತೆ? 3 to the power 2 ಅಂದ್ರೆ 9 ಬರುತ್ತೆ. ಅದೇ 3 to the power 3 ಮಾಡಿದಾಗ ಎಷ್ಟು ಬರುತ್ತೆ? 3 to the power 3 is 27 ಬರುತ್ತೆ. ಅದೇ 3 to the power 4 ಮಾಡಿ 3 to the power 4 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? ದಟ್ ಈಸ್ 81 ಬರುತ್ತೆ. 3 to the power 5 ಮಾಡಿದಾಗ ನಮಗೆ 243 ಬರುತ್ತೆ. ಅದೇ 3 to the power 6 ಮಾಡಿದಾಗ ಇದು ಮಲ್ಟಿಪ್ಲೈ ಮಾಡಿ 3 3 is so 729 ಬರುತ್ತೆ. 3 3 is 9, 3 4 is 12. Okay, 3 4 is 12. Okay, 3 3 3 2 is 6, 7 29. 3 4 3 to the power 7 ಮಾಡಿದಾಗ ಎಷ್ಟು ಬರುತ್ತೆ? 9 3 is 27. 3 2 is 6, 6 plus 2 ಮಾಡಿದಾಗ ಎಷ್ಟು ಬರುತ್ತೆ? 6 plus 2 is 8. 3 2 3 7 is 21. ಇದಾಯ್ತು. ಅದೇ 3 to the power 8 ಮಾಡಿದಾಗ ಏನು ಬರುತ್ತೆ ಅಂದ್ರೆ ಸೊ 3 7 is 21, 3 8 is 24, 24 plus 2 ಮಾಡಿದಾಗ 6 ಬರುತ್ತೆ. 24 plus 2 ಮಾಡಿದ್ರೆ 6 ಬರುತ್ತೆ. 3 1 is 3, 3 1 is 3, 3 plus 2 ಮಾಡಿದ್ರೆ ಎಷ್ಟು ಬರುತ್ತೆ? 3 plus 2 ಮಾಡಿದಾಗ ದಟ್ ಈಸ್ 5 ಆಗುತ್ತೆ. ಓಕೆ, 3 2 is 6. ಓಕೆ, 6 by 6. 3 to the power 9 ಮಾಡಿದಾಗ ಎಷ್ಟು ಬರುತ್ತೆ ನೋಡಿ. ಸೊ 3 1 is 3, 3 6 is 18. ಓಕೆ, 3 6 is 18. 3 5 is 15, 15 plus 1 is 16. Okay, 3 6 is 18, 18 plus 1 is 1. Okay, 3 to the power 9 ಮಾಡಿದಾಗ 19683 ಬರ್ತದೆ. 3 to the power n that is equal to 3 to the power 9 ಮಾಡಿದ್ರೆ ಬರ್ತದೆ. Okay, 3 to the power 9 ಮಾಡಿದಾಗ n ವ್ಯಾಲ್ಯೂ 9 ಹಾಕಿದ್ರೆ 19683 ಬರ್ತಿದೆ. So which means n ವ್ಯಾಲ್ಯೂ ಏನು ತಗೋದು ನಾವು? n ವ್ಯಾಲ್ಯೂ we can take it as 9.
ಈ ಟರ್ಮ್ ಕಂಡು ಅಂದ್ರೆ ಈ ವ್ಯಾಲ್ಯೂ ಏನಿದೆ ಎಷ್ಟನೇ ಟರ್ಮ್ ಅಂತ ಕಂಡಿದ್ರೆ ಅದು ಇಸ್ 9th ಟರ್ಮ್. ಓಕೆ 9th ಟರ್ಮ್. ಓಕೆ ಇಷ್ಟು ಮಾಡಿದ್ರೆ ನಿಮಗೆ ಸೊ 3 ಮಾರ್ಕ್ಸ್ ಬರುತ್ತೆ ನೋಡಿ. ದಿಸ್ ರೈಟ್ ಡೌನ್ ಇವು ಗೊತ್ತಿರಬೇಕು ನೀವು ಈ ವ್ಯಾಲ್ಯೂಸ್. ಓಕೆ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಫೈಂಡ್ ಎ ಜಿಪಿ ಫಾರ್ ವಿಚ್ ಸಮ್ ಆಫ್ ಫಸ್ಟ್ ಟೂ ಟರ್ಮ್ ಇಸ್ -4. ಫೈಂಡ್ ಎ ಜಿಪಿ ಅಂದ್ರೆ ಜಾಮೆಟ್ರಿಕ್ ಪ್ರೋಗ್ರೆಷನ್ ಫಾರ್ ವಿಚ್ ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್ ಎಷ್ಟು ಕೊಟ್ಟಿದ್ರೆ -4 ಕೊಟ್ಟಿದ್ರೆ ಅಂಡ್ ಫಿಫ್ತ್ ಟರ್ಮ್ ಇಸ್ 4 ಟೈಮ್ಸ್ ಥರ್ಡ್ ಟರ್ಮ್. ಓಕೆ ಅವ್ರು ಏನ್ ಕೊಟ್ಟಿದ್ರೆ ಫಸ್ಟ್ ಕೊಟ್ಟಿರೋದು ಬರ್ಕೊಳ್ಳೋಣ. ಸೊ ಏನ್ ಕೊಟ್ಟಿದ್ದಾರೆ ಅವರು, ಏನ್ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಟೂ ಸಮ್ ಆಫ್ ಫಸ್ಟ್ ಟರ್ಮ್ ಅಂದ್ರೆ AR. ಓಕೆ ಫಸ್ಟ್ ಟರ್ಮ್ ಏನ್ ಬರುತ್ತೆ, ನೆಕ್ಸ್ಟ್ ಸೆಕೆಂಡ್ ಟರ್ಮ್ ಏನ್ ಬರುತ್ತೆ, ದಟ್ ಇಸ್ AR. ಸಮ್ ಆಫ್ ಫಸ್ಟ್ ಟೂ ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್ ಅಂದ್ರೆ A ಮತ್ತೆ AR ಅಂತ ಹೋಗ್ಬೇಕು. ನೀವು ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಅಂತ ಕೊಟ್ಟಾಗ, ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಅಂತ ಕೊಟ್ಟಾಗ ಸೊ A ಡಿವೈಡೆಡ್ ಬೈ R, ಯಾಕೆ A ಡಿವೈಡೆಡ್ ಬೈ R, A ಪ್ಲಸ್ AR ತಗೋಬೇಕು ಫಸ್ಟ್ 3 ಟರ್ಮ್. ಅದೇ ಫಸ್ಟ್ 2 ಟರ್ಮ್ಸ್ ಕೊಟ್ಟಾಗ AR ತಗೊಳ್ಳಿ. ಓಕೆ ಪ್ರತಿಯೊಂದು ಕ್ವಶನ್ ಅಲ್ಲಿ ಓಕೆ ಈ A ಪ್ಲಸ್ AR ದಟ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟರೆ -4 A ಪ್ಲಸ್ AR. and one more equation there, fifth term is 4 times the third term. Okay so which means A5 that is equal to 4 times the third term. Okay fifth term is 8. ಇದು ಬಂತ. ಓಕೆ ಇದನ್ನ ಸಾಲ್ವ್ ಮಾಡ್ಕೊಳ್ತೋಣ. ಇದನ್ನ ಸೈಡ್ ಗೆ ಬರ್ಕೊಳ್ತೀನಿ. ಇಲ್ಲಿ ಬರ್ಕೊಳ್ಳೋದು ಬೇಡ, ಇದನ್ನ ಇಲ್ಲಿ ಬರ್ಕೊಳ್ಳಿ. ಇವಾಗ ಎರಡು ಈಕ್ವೇಷನ್ಸ್ ಕೊಟ್ಟಿದ್ದಾನೆ ನಮ್ಗೆ. ಸೊ ಇವಾಗ ಈಕ್ವೇಷನ್ಸ್ ಕೊಟ್ಟು ಇದನ್ನ ಸಾಲ್ವ್ ಮಾಡ್ಕೊಂಡು ತಗೊಂಡು. ಸೊ ಇವಾಡ್ರಲ್ಲಿ ಏನ್ ಕಾಮನ್ ಇದೆ, ಸೊ ಇವಾಡ್ರಲ್ಲಿ ಏನ್ ಕಾಮನ್ ಅಂದ್ರೆ A ಕಾಮನ್ ಇದೆ. A ಕಾಮನ್ ತಗೊಂಡಾಗ ಏನಾಗುತ್ತೆ, ದಟ್ ಇಸ್ 1 ಪ್ಲಸ್ R -4. ಸೊ 1 ಪ್ಲಸ್ A 1 ಪ್ಲಸ್ R ಮಾಡಿದ್ರೆ ಎಷ್ಟು ಬಂತು, ದಟ್ ಇಸ್ -4 ಬಂತು. ಓಕೆ ದೆನ್ A5 ಅಂದ್ರೆ A5 ಅಂದ್ರೆ A ಟು ದಿ ಪವರ್ A into R to the power 5 minus 1 ಅಂತ. ಓಕೆ A into R to the power 5 minus 1 ಅಂದ್ರೆ ಏನಾಗುತ್ತೆ, ದಟ್ ಇಸ್ A to the power that is equal to 4 into A to the power A into R to the power A into R to the power 3 minus 1 that is equal to 4 times of A into R to the power 2 ಬರ್ತಾ ಇದೆ. ಓಕೆ ಇದನ್ನ ಸಾಲ್ವ್ ಮಾಡೋದು. ಸೊ ನಾವು ಇಲ್ಲಿ ನೋಡಿ, ಇಲ್ಲೇನ್ ನೋಡಿ A ಕ್ಯಾನ್ಸಲ್ ಮಾಡಿ, ಸೊ R ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ. ಸೊ ಉಳಿಯೋದೇನು, ದಟ್ ಇಸ್ R ಸ್ಕ್ವೇರ್ is equal to 4. R ವ್ಯಾಲ್ಯೂ ನಮ್ಗೆ ಏನೇನು ಹಾಕಿದಾಗ, R ವ್ಯಾಲ್ಯೂ ನಮ್ಗೆ ಏನೇನು ಹಾಕಿದಾಗ 4 ಬರುತ್ತೆ ಅಂತ ಕೇಳ್ತಾರೆ. R ವ್ಯಾಲ್ಯೂ ಏನೇನು ಹಾಕಿದಾಗ 4 ಬರುತ್ತೆ ನಮಗೆ, ಓಕೆ R ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ 2 ಹಾಕಿದಾಗ ನಮ್ಗೆ ಈ ವ್ಯಾಲ್ಯೂ ಬರುತ್ತೆ. ಓಕೆ ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಅದೇ R ವ್ಯಾಲ್ಯೂ ತಗೊಂಡು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಅವ್ರು ಏನ್ ಕೇಳಿದ್ರೆ ಫೈಂಡ್ ಎ GP. ಓಕೆ ಅಂದ್ರೆ ಜಾಮೆಟ್ರಿಕ್ ಪ್ರೋಗ್ರೆಷನ್ ಕಂಡುಹಿಡಬೇಕಂದ್ರೆ ಫಸ್ಟ್ 4-5 ಟರ್ಮ್ಸ್ ಕಂಡುಹಿಡಬೇಕು ನಮಗೆ. ಓಕೆ ಸೊ ನಾವು ಏನು ಮಾಡಿದ್ರೆ R ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ when R is equal to ಏನು ತಗೊಳ್ಳೋಣ, +2 ತಗೊಳ್ಳೋಣ. R +2 ತಗೊಂಡಾಗ A ವ್ಯಾಲ್ಯೂ ಏನು ಬರ್ತದೆ, A value that is equal to A arithmetic mean and geometric mean of the roots of a quadratic equation are 8 and 5. Okay, so arithmetic mean and geometric mean of roots of a quadratic equations are 8 and 5 respectively. Obtain the quadratic equation ಅಂತ ಕೇಳಿದ್ದಾರೆ. Okay, so first of all ಏನು ಕೊಟ್ಟಿದ್ದಾರೆ ನಿಮಗೆ, what is the general formula of quadratic equation ಗೊತ್ತಿರಬೇಕು. So general formula of quadratic equation ಇಲ್ಲಿ ಬರ್ತೀನಿ ನೋಡಿ. general form of quadratic equation that is equal to ನಮಗೆ ಏನು ಬರುತ್ತೆ, that is x square. okay x square minus of a plus b x plus ab that is equal to 0. okay so ಇದು ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಎಕ್ವೇಷನ್. ಇವು a ಮತ್ತು b ಅನ್ನೋದೇನು, ಯುವರ್ ರೂಟ್ಸ್. a ಮತ್ತೆ b ಅನ್ನೋದು ಇವು ರೂಟ್ಸ್. A ಮತ್ತೆ B ಅಲ್ಲ, these are roots. ಅವ್ರು ಏನ್ ಕೊಟ್ಟಿದ್ದಾರೆ, ಇವು ರೂಟ್ಸ್ ಅಂತ ಅರ್ಥ. ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ಸ್ A ಮತ್ತೆ B ಅನ್ನೋದೇ ರೂಟ್ಸ್ ಅಂತ. ಬರುತ್ತೆ AM and GM of roots of quadratic equation. AM and GM of roots of quadratic equations are 8 and 5. So AM and arithmetic mean and geometric mean. First of all ನಿಮಗೆ arithmetic mean ಜೊತೆ geometric mean ಗೊತ್ತಿರಬೇಕು. arithmetic mean formula that is equal to A plus B divided by 2. ಓಕೆ ಅದೇ ತರ ಜಾಮೆಟ್ರಿಕ್ ಮೀನ್ ಫಾರ್ಮುಲಾ that is equal to AB. ಅರ್ಥಮೆಟಿಕ್ ಫಾರ್ಮುಲಾ ಏನು, A plus B divided by 2. ಜಾಮೆಟ್ರಿಕ್ ಮೀನ್ ಫಾರ್ಮುಲಾ ಏನು, that is root of AB. ಇದು ಗೊತ್ತಿರಬೇಕು ನಿಮಗೆ. ಅರ್ಥಮೆಟಿಕ್ ಫಾರ್ಮುಲಾ ಏನು ಅವ್ರು ಏನ್ ಕೊಟ್ಟಿದ್ದಾರೆ, ಸೊ ಅರ್ಥಮೆಟಿಕ್ ಅಂಡ್ ಜಿಯೋಮೆಟ್ರಿಕ್ ಮೀನ್ ಆಫ್ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್. your roots in arithmetic mean geometric mean ಎಷ್ಟು ಬಂದಿದೆ ಅಂದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ, ಅರ್ಥಮೆಟಿಕ್ ಅಂಡ್ ಮೀನ್ ಅಂಡ್ geometric mean of roots that is AM. ಇಲ್ಲಿ ಬರ್ತೀನಿ ನೋಡಿ, AM that is equal to 8. AM is equal to 8. GM geometric mean is equal to H2. So geometric mean is equal to 5.
ಈ ರೂಟ್ಸ್ ಏನಿದೆ, ಈ ರೂಟ್ಸ್ ಇಂದ ಅರ್ಥಮೆಟಿಕ್ ಮೀನ್ ಎಷ್ಟು ಬಂದಿದೆ ಅಂದ್ರೆ ದಟ್ ಇಸ್ 8 ಅಂದ್ರೆ ದಿಸ್ ಮೀನ್ಸ್ 8 is equal to a plus b divided by 2. ಓಕೆ, ಅದೇ ತರ ಈ ರೂಟ್ಸ್ ಇಂದ ಜಾಮೆಟ್ರಿಕ್ ಮೀನ್, ಈ ರೂಟ್ಸ್ ಇಂದ ಜಾಮೆಟ್ರಿಕ್ ಮೀನ್ ಎಷ್ಟು ಬಂದ್ರೆ 5, ದಟ್ ಇಸ್ 5 is equal to root of a. ಎಷ್ಟು ಕೊಟ್ಟಿದ್ದಾರೆ? ಓಕೆ, ಇಷ್ಟು ಕೊಟ್ಟಿದ್ದಾರೆ ಅಂದ್ರೆ ಇದನ್ನ ಯೂಸ್ ಮಾಡ್ಕೊಂಡು ನಮ್ಗೆ a plus b ಮತ್ತೆ a into b ಕಂಡುಹಿಡಿಯೋಣ. ಇದರಲ್ಲಿ ನಾವೇನ್ ಮಾಡಿದ್ರೆ ಫೈಂಡ್ ದಿ ಅಬ್ಟೈನ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್. ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಬರ್ಬೇಕಂದ್ರೆ ಸೊ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ a plus b ಮತ್ತೆ a b ಕಂಡುಹಿಡಿಬೇಕು. a plus b and a b ಏನ್ ಕಂಡುಹಿಡಿತಾರೆ? ಈ ಎರಡು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕಂಡುಹಿಡಿಬೇಕು. ಓಕೆ, ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಬಹುದು. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 8 into 2 ಮಾಡಿದ್ರೆ ಎಷ್ಟಾಗುತ್ತೆ? 16 ಬರುತ್ತೆ, which means a plus b. ಸೊ ಇಲ್ಲಿ 8 into 2 ಮಾಡಿದ್ರೆ 16 ಬರುತ್ತೆ, a plus b ಎಷ್ಟು ಬರುತ್ತೆ? 16 ಬರುತ್ತೆ. ಅದೇ ತರ ಇಲ್ಲಿ ಏನಿದೆ? ಬರೀ a b ಇದೆ. ಸೊ ಇಲ್ಲಿ ನಮಗೆ ಏನಿದೆ? ಸೊ ದಟ್ ಈಸ್ 5 is equal to root of ab. 5 is equal to root of ab ಅಂದ್ರೆ ಸ್ಕ್ವೇರ್ ಮಾಡ್ಕೊಳ್ಳಿ. ಸ್ಕ್ವೇರ್ on both sides. Square on both sides square ಮಾಡಿದ್ರೆ ಏನಾಗುತ್ತೆ? This will become 25. This will become ab. ಅಂದ್ರೆ ab ವ್ಯಾಲ್ಯೂ ಎಷ್ಟು ಬರುತ್ತೆ? ab is equal to ನಮಗೆ 25 ಬರುತ್ತೆ. ಎಷ್ಟು ಬಂತ? ನಮಗೆ a plus b ವ್ಯಾಲ್ಯೂ ಎಷ್ಟು? a plus b 16 ಬಂತು, a b ವ್ಯಾಲ್ಯೂ ಅದನ್ನ ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಸಬ್ಸ್ಟಿಟ್ಯೂಟ್. ಓಕೆ, ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಇನ್ ಕ್ವಾಡ್ರಾಟಿಕ್ ಇಕ್ವೇಷನ್, ಸಬ್ಸ್ಟಿಟ್ಯೂಟ್ ಇನ್ ಜನರಲ್ form of quadratic equation. Okay, general form of quadratic equation ಏನಿದೆ that is x square minus a plus b x plus ab that is equal to 0. Okay, ಇಷ್ಟು ಕೊಡು, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ x square you write as it is, minus you write as it is, a plus b ಅಂದ್ರೆ ಎಷ್ಟು ಬಂದಿದೆ ನಮಗೆ? a plus b ಅಂದ್ರೆ that is 16x plus ab ಅಂದ್ರೆ ಎಷ್ಟು ಬಂದಿದೆ? ab ಅಂದ್ರೆ ನಮಗೆ 25 ಬಂದಿದೆ. 25 is equal to 0. So this is what the quadratic equation they have asked to obtain. Or ಏನು ಕೊಟ್ಟಿದ್ದಾರೆ ನೋಡಿ, if a and gm of roots of the quadratic equation, roots ಅಂದ್ರೆ ಏನು? ಇವು. Okay, these are roots. ಈ ರೂಟ್ಸ್ ಇಂದ ಅರ್ಥಮೆಟಿಕ್ ಮೀನ್ ಮತ್ತು ಜಾಮೆಟ್ರಿಕ್ ಮೀನ್ ಮತ್ತೆ ಎಷ್ಟು ಬಂದ್ರೆ 8 and 5 ಕೊಟ್ಟಿದ್ದಾರೆ. ಓಕೆ, ಅದರದ್ದು ಸೊ ನಾವೇನು ಅರ್ಥಮೆಟಿಕ್ ಮೀನ್ ಇದನ್ನ ಯೂಸ್ ಮಾಡ್ಕೊಂಡು ಈ ಮಾಡಿ ಇಕ್ವೇಷನ್ ಯೂಸ್ ಮಾಡ್ಕೊಂಡು ಇದರಲ್ಲಿ ಜನರಲ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ನಮಗೆ ಇಷ್ಟು ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೆ. ಸೊ ಇಷ್ಟೇ ಸಾಲ್ವ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ನೋಡಿ. ಜಸ್ಟ್ ರೈಟ್. Okay, next question solve ಮಾಡೋಣ. Okay, next ನೋಡಿ. So insert 3 numbers between 1 and 256. So that resulting sequence in the ZP. So ನಾವೇನ್ ಮಾಡ್ಬೇಕಂದ್ರೆ ಸೊ ನಮಗೆ 3 numbers ಇನ್ಸರ್ಟ್ ಮಾಡಬೇಕು. ಇದರಲ್ಲಿ ಸಪೋಸ್ ನೀವು ಎರಡು ನಂಬರ್ ಇದಾವೆ ಅಂತ ಅನ್ಕೊಳ್ಳಿ. ಸೊ 1 and 256 ಎರಡು ನಂಬರ್ ಇದಾವೆ ಅಂತ. ಸೊ ನಮಗೆ ಇದರ ಒಳಗಡೆ ಇದರ ಮಿಡ್ಲ್ 3 numbers ಆಡ್ ಮಾಡಬೇಕು. ಓಕೆ, ಸೊ 3 numbers ಆಡ್ ಮಾಡಬೇಕು. ಈ ಅದನ್ನ ಏನ್ ಮಾಡ್ಬೇಕು? ಈ 3 numbers ಆಡ್ ಮಾಡಿದ್ರೆ ಅಂದ್ರೆ ಅದರ ರಿಸಲ್ಟೆಂಟ್ ಏನ್ ಬರಬೇಕು? GPL ಬರಬೇಕು, ಅಂದ್ರೆ ಜಾಮೆಟ್ರಿಕ್ ಪ್ರೋಗ್ರೆಷನ್ ಬರಬೇಕು ಅಂತ ಹೇಳ್ತಿದ್ರೆ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ಲೆಟ್ ನಾನು ಈಗ ಲೆಟ್ 3 terms are G1, okay, G1, G2 and G3 ಅಂತ ಅದನ್ನ ಈಗ ಇನ್ಸರ್ಟ್ ಮಾಡ್ತೀನಿ ಇದರಲ್ಲಿ. ಸೊ 1 ಮತ್ತೆ 256 ನಡುವೆ ಇನ್ಸರ್ಟ್ ಮಾಡಿ this G1 ಆಗುತ್ತೆ, this is G2, next is G3. Okay, 256 ನಾವೇನು ಇಲ್ಲಿ ನೋಡಿ ಇದು 1 G1 G2 G3 ಅಂತ z is equal to 256 ಆಯ್ತಾ. ಓಕೆ, ಸ್ವಲ್ಪ ನಾನು ಈ ಕಡೆ ಬರ್ಕೊಳ್ತೀನಿ. ಇಷ್ಟೈತೆ. ಸೊ ಇಷ್ಟಿದ್ಮೇಲೆ ಸೊ ದಟ್ ಈಸ್ ವಾಟ್, ಇದೇನು ಫಸ್ಟ್ ಟರ್ಮ್. ಓಕೆ, ಇದು ಫಸ್ಟ್ ಟರ್ಮ್, ಇದೇನು ಸೆಕೆಂಡ್ ಟರ್ಮ್, ಇದೇನು ಥರ್ಡ್ ಟರ್ಮ್, ಇದೇನು ಫೋರ್ತ್ ಟರ್ಮ್, ಇದೇನು ಫಿಫ್ತ್ ಟರ್ಮ್ ಆಯ್ತು. ಓಕೆ, ಫಸ್ಟ್ ಟರ್ಮ್ ಅಂದ್ರೆ ಏನು ವ್ಯಾಲ್ಯೂ? ಸೊ ಫಸ್ಟ್ ಟರ್ಮ್ ಅಂದ್ರೆ ದಟ್ ಈಸ್ a is equal to 1 by a is equal to 1. ಓಕೆ, ಸೊ ಇವು ಮೂರು ವ್ಯಾಲ್ಯೂಸ್ ಕಂಡು ಏನ್ ಈ ಮೂರು ಟರ್ಮ್ಸ್ ಯಾವ ಇನ್ಸರ್ಟ್ ಮಾಡಿದ್ರೆ ಇದು ಒಂದು GP ಫಾರ್ಮೆಟ್ ಅಲ್ಲಿ ಬರುತ್ತೆ ಅಂತ ಕಡೆ. ಸೊ ನಾವು ಲೆಟ್ ಅಸ್ ಅಸ್ಯೂಮ್ ಇವಾಗ GP ಅಲ್ಲಿ ಅದ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಇದು ಫಸ್ಟ್ ಟರ್ಮ್ ಇಂದ a ಬಂತು. ಈಗೇನು a5 ಟರ್ಮ್, a5 ಅಂದ್ರೆ ನಥಿಂಗ್ ಬಟ್ a5 ಟರ್ಮ್ ಎಷ್ಟು? a5 that is equal to 256 1, which means a5 ಅಂದ್ರೆ ಏನು? a into r to the power 5 minus 1 ಅಂತ. a into r to the power 5 minus 1 that is equal to 256. ಓಕೆ, ಸೊ a ವ್ಯಾಲ್ಯೂ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, a ವ್ಯಾಲ್ಯೂ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ? 1 ಬರುತ್ತೆ. ಸೊ 1 into r to the power 4, 1 into r to the power 4. ಸೊ r to the power 4 r ವ್ಯಾಲ್ಯೂ ಏನು ತಗೊಂಡಾಗ? ಓಕೆ, r ವ್ಯಾಲ್ಯೂ ಏನು ತಗೊಂಡಾಗ? ಸೊ r ವ್ಯಾಲ್ಯೂ ನೋಡಿ, ಸೊ 4 ತಗೊಳ್ಳಿ, 4 ನ ಸ್ಕ್ವೇರ್ ಮಾಡಿದ್ರೆ 16 ಆಗುತ್ತೆ, 16 ನ ಸ್ಕ್ವೇರ್ ಮಾಡಿದ್ರೆ 256 ಆಗುತ್ತೆ. ಓಕೆ, ವಿಚ್ ಮೀನ್ಸ್ r ವ್ಯಾಲ್ಯೂ ಪ್ಲಸ್ 4 ತಗೋಬಹುದು. ಇನ್ನೊಂದು ಏನು ತಗೋಬಹುದು? ಮೈನಸ್ 4 ತಗೋಬಹುದು. ಮೈನಸ್ 4 ನ ಸ್ಕ್ವೇರ್ ಮಾಡಿದಾಗ 16 ಆಗುತ್ತೆ, ಅದೇ 16 ನ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ? ದಟ್ ಈಸ್ 256 ಆಗುತ್ತೆ. ವಿಚ್ ಮೀನ್ಸ್ r ವ್ಯಾಲ್ಯೂ ಕ್ಯಾನ್ ಬಿ ಪ್ಲಸ್ ಆರ್ ಮೈನಸ್ 4 ಅಂತ. r ವ್ಯಾಲ್ಯೂ ಏನಾಗುತ್ತೆ? ಪ್ಲಸ್ ಆರ್ ಮೈನಸ್
4 ಆಗುತ್ತೆ. ಸೊ ಏನ್ ಮಾಡೋಣ, ಈ G1 G2 G3 ವ್ಯಾಲ್ಯೂ ಕಂಡುಹಿಡಿಯೋಣ. ಓಕೆ, ಸೊ G1 G2 G3 ವ್ಯಾಲ್ಯೂ ಕಂಡುಹಿಡಿಯೋಣ. G1 ಪ್ಲೇಸ್ ಅಲ್ಲಿ ಏನಿದೆ, ಸೊ ದಟ್ ಈಸ್ A2 A3 A4. ಸೊ G1 is nothing but what, G1 is nothing but ಇಲ್ಲಿ ಬರುತ್ತೆ ನೋಡಿ. ಸೊ G1 is nothing but, so G1 is nothing but it is equal to AR. Why? Because second term. So A2 ಅಂದ್ರೆ ಏನು, A2. G1 is nothing but second term. Second term ಅಂದ್ರೆ ಫಾರ್ಮುಲಾ ಏನು, that is AR. Okay, so second term formula ಏನು, that is AR. ಅದೇ G2 formula that is what, A3. ಅದ್ರ ಫಾರ್ಮುಲಾ ಏನು, AR ಸ್ಕ್ವೇರ್. ಅದೇ G3, so G3 ನಮಗೆ ಫಾರ್ಮುಲಾ ಇದೆ, that is third term ಅಂದ್ರೆ is third, the fourth term. G3 ಅಂದ್ರೆ fourth term, that is equal to AR cube. ಎಷ್ಟು ಬಂತು, ಇದನ್ನ G1 G2. ಸೊ ಇದನ್ನ ಫೈಂಡ್ ಮಾಡಬಹುದು, G1 G2 G3. ಸೊ ಇಸ್ when, but ನಮಗೆ R ವ್ಯಾಲ್ಯೂ ಏನು ಬಂದ್ರೆ 2 ಬಂತು, ಚೇಂಜ್ ಬಂತು. when R is equal to 2, when R is equal to, when R is equal to 4 ಅಂದ್ರೆ ಪ್ಲಸ್ 4 ತಗೊಳ್ಳೋಣ ಫಸ್ಟ್. when R is equal to +4, ಆಮೇಲೆ ನಮಗೆ ಸೊ G1 G2 G3 ಏನ್ ಬರುತ್ತೆ ಕಂಡು ಹಿಡ್ಕೊಳ್ಳೋಣ. ಸೊ ದಟ್ ಈಸ್ G1 that is equal to A2 ವ್ಯಾಲ್ಯೂ, that is ಎಷ್ಟಿದೆ, ಸೊ ದಟ್ ಈಸ್ AR. A ಪ್ಲಸ್ ಇಲ್ಲಿ ಏನಕ್ಕೆ, ಸೊ A ಪ್ಲಸ್ ಇಲ್ಲಿ ನಮಗೆ, ಸೊ ದಟ್ ಈಸ್ A ಪ್ಲಸ್ ಇಲ್ಲಿ ನಮಗೆ ಏನಿದೆ, 1 ಇದೆ. 1 into R ಪ್ಲಸ್ ನಮಗೆ 4. ನೆಕ್ಸ್ಟ್ ಫಸ್ಟ್ ಟರ್ಮ್ ಅಂದ್ರೆ G, ಸೊ ಇನ್ಸರ್ಟ್ ಮಾಡೋದು ಫಸ್ಟ್ ಟರ್ಮ್ ಅಂದ್ರೆ 4 ಬಂತು. ಅದೇ ತರ G2 ಏನ್ ಬರ್ತಾರೆ, so G2 that is equal to A3 that is equal to A into R square that is equal to 1 into 4 square ಅಂತ ಬರುತ್ತೆ. ಓಕೆ, 1 into 4 square, that is 4 square ಅಂದ್ರೆ 16 ಆಗುತ್ತೆ. 16 into 1 ಮಾಡಿದ್ರೆ that is 16 ಆಗುತ್ತೆ. ಎಷ್ಟು ಆಯ್ತಾ, ನೆಕ್ಸ್ಟ್. ಸೊ ನಮಗೆ G3 ನೋಡಿ, G3 that is equal to A4 that is equal to A into R to the power 3 ಅಂತ ಬರುತ್ತೆ. ಸೊ A ಅಂದ್ರೆ ಪ್ಲಸ್ 1 ಇಂದ, ಸೊ 4 ಕ್ಯೂಬ್ it is 4 ಕ್ಯೂಬ್ ಅಂದ್ರೆ ಎಷ್ಟು, ಸೊ 4 ಕ್ಯೂಬ್ ಅಂದ್ರೆ 64 into 1 is 60. ಓಕೆ, ಸೊ ಅಂದ್ರೆ ನಮಗೆ ಸೊ G1 G2 G3 ಏನಾಗುತ್ತೆ. ಓಕೆ, ಸೊ G1 G2 G3 G1 G2 G3 R ಅಂತ ಬರೆದು ಏನಿದೆ, ದಟ್ ಈಸ್ 4 16 64. ಸೊ ರಿಸಲ್ಟ್ಸ್ ಸೀಕ್ವೆನ್ಸ್ ರಿಸಲ್ಟ್ಸ್ ಟು ಫಾರ್ಮ್ sequence in GP. Okay, so in G1 G2 G3 are 4 16 and results to form a sequence in GP. you ಹಾಕಿದ್ರೆ ನಾವು ಇದರಲ್ಲಿ ಈ ಟರ್ಮ್ಸ್ ಅಲ್ಲಿ ಇದನ್ನ ಹಾಕಿದ್ರೆ ನಮಗೆ ಮತ್ತೆ ನಮಗೆ ಇದು GP ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ. ಬೇಕಾದ್ರೆ ನೋಡಿ 1 4 16 ಇಲ್ಲೇನು 64, ಬೇಕಾದ್ರೆ ಇದು ಡಿವೈಡೆಡ್ ಬೈ 16 ಡಿವೈಡೆಡ್ ಬಂದ್ರೆ 16 ಬರುತ್ತೆ. ಅದೇ ತರ 64 ಡಿವೈಡೆಡ್ ಬೈ 4 ಮಾಡಿದಾಗ ಏನಾಗುತ್ತೆ, ಸಾರಿ 16 ಇಲ್ಲಿ 4 ಡಿವೈಡೆಡ್ ಬೈ 1 ಮಾಡಿದ್ರೆ 4 ಬರುತ್ತೆ. 16 ಡಿವೈಡೆಡ್ ಬೈ 4 ಮಾಡಿದಾಗ ಏನಾಗುತ್ತೆ, ಇಲ್ಲಿ ಬೇಕಾದ್ರೆ ನೋಡಿ ಬೇರೆ ಪೆನ್ ಅಂತ ಬರ್ತೀನಿ, ನಮ್ಮ ಸೀಕ್ವೆನ್ಸ್ ಏನ್ ಬರುತ್ತೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲೇನು ಬಂತು 1 ಇದೆ, ಇಲ್ಲೇನು ಬಂತು 4 ಬಂತು, ಇಲ್ಲೇನಿದೆ 60, ಇಲ್ಲೇನಿದೆ 64, ಇಲ್ಲೇನಿದೆ 256 ಇದೆ. 4 ಡಿವೈಡೆಡ್ ಬೈ 1 ಮಾಡಿ 4 ಬರುತ್ತೆ. 16 ಡಿವೈಡೆಡ್ ಬೈ 4 ಮಾಡಿ 4 ಬರುತ್ತೆ. 64 ಡಿವೈಡೆಡ್ ಬೈ 16 ಮಾಡಿದ್ರೆ ಅದನ್ನೇ 4 ಬರುತ್ತೆ. ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಬಂತು. ಅದಕ್ಕೋಸ್ಕರ ಅದೇನ್ ಮಾಡೋಣ ನೆಕ್ಸ್ಟ್ ಅದೇ ತರ. ಸೊ when R is equal to ಏನ್ ಕೊಡಿದೆ, R is equal to -4 ಇದೆ, ನಮ್ಗೆ ಏನ್ ಬರುತ್ತೆ ಸೀಕ್ವೆನ್ಸ್. ಓಕೆ, ದಟ್ ಈಸ್ ಈಕ್ವಲ್ ಟು G1 that is equal to A2 that is equal to ಏನ್ ಬರುತ್ತೆ A into R ಅಂದ್ರೆ A ಪ್ಲಸ್ ಅಲ್ಲಿ ಏನಿದೆ ನಮ್ಗೆ R ವ್ಯಾಲ್ಯೂ +4 ತಗೊಂಡಿದ್ವಿ, ಇಲ್ಲೇ ತಗೊಂಡ -4 ತಗೊಂಡು R is equal to -4. ನಮಗೆ A ವ್ಯಾಲ್ಯೂ ಎಷ್ಟಿದೆ, ನಮಗೆ 1 ಇದೆ, 1 into R ಪ್ಲಸ್ ಅಲ್ಲಿ -4. so this will become what, -4. okay, ಅದೇ ತರ ನೆಕ್ಸ್ಟ್ ಇನ್ನೊಂದು G2 ಕಂಡುಹಿಡಿಯೋಣ. so GT that is equal to A3 that is equal to A into R square. A2 ಅಂದ್ರೆ 1 into -4 square. -4 square ಅಂದ್ರೆ ಏನಾಗುತ್ತೆ, that is 16 ಆಗುತ್ತೆ. 16 into 1 is that is 60. next so G3 ಕಂಡುಹಿಡಿಯೋಣ. so G3 that is equal to A fourth term ಆಗುತ್ತೆ, that is A into R cube that is equal to A plus 1 ಇದೆ. R ಅಂದ್ರೆ ಎಷ್ಟು, R is nothing but -4 to the power 3. so -4 to the power 3 ಅಂದ್ರೆ -64 ಬರುತ್ತೆ. -64 ಅಂದ್ರೆ 60. okay, so G1 G3 ಅಂದ್ರೆ ಏನು ಮಾಡಿ ಡೈರೆಕ್ಟ್ G1 G3 G1 G2 okay, G1 G2 G1 G2 G3 R G1 G3 R ಎಷ್ಟಿದೆ ನಮಗೆ, ಫಸ್ಟ್ ಏನ್ ಬರುತ್ತೆ -4 that is -4 60 -64. okay, -64. the results to form sequence
ನಿಮ್ ಜಿ ಅಂತ ಇಷ್ಟು ಬರ್ತದೆ. ಓಕೆ, ಸೊ ಇಷ್ಟು ಬರೆದ್ರೆ ನಿಮಗೆ, ಸೊ ನಿಮ್ಗೆ ನೋಡಿ ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಜಸ್ಟ್ ಬರ್ಕೊಳ್ಳಿ. ಸೊ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಈಗ ಆಲ್ಮೋಸ್ಟ್ ನಿಮ್ಗೆ ಎಕ್ಸೈಸ್ ನಿಮ್ಗೆ ಮೋರ್ ದನ್ 30 ಕ್ವಶನ್ಸ್ ಇದಾವೆ. ಓಕೆ, ನಿಮ್ಗೆ ಎಕ್ಸೈಸ್ ನೋಡಿದಾಗ ಮೋರ್ ದನ್ 30 ಕ್ವಶನ್ಸ್ ಇದಾವೆ. ದಟ್ ಈಸ್ ವೈ ಇದು ನಿಮ್ಗೆ ನಾರ್ಮಲ್ ಆಗಿ ನಾನು ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿದೀನಿ. ಅದಕ್ಕೋಸ್ಕರ ನೀವು ನೀಟಾಗಿ ಬರ್ಕೊಂಬಿಡಿ. ಸೊ ನೀಟಾಗಿ ಬರ್ಕೊಂಡಾಗ ಸೊ ನಿಮ್ಗೆ ನೀಟಾಗಿ ಬೇಕಾದ್ರೆ ನೀವು ವಿಡಿಯೋ ಅರ್ಥ ಆಗಲಿ ಅಂದ್ರೆ ಇನ್ನೊಂದ್ಸಲ ನೋಡ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸೋದು. ಜಸ್ಟ್ ರೈಟ್ ಡೌನ್